ಸೀಮೆಯ ಜನ ಎಲ್ಲಾಗ ಮನಸ್ಸು ತುಂಬಿದ ನಮಸ್ಕಾರ ವೇಗಿಂಡು ಸಾಯಿನ ಗವದ ಮಾತುಂಬ ನಂಗೆ ಸೊರ್ಪೊഴുವುದೋಗೆ 40 ಜನದೋಗೆ ನಂಗೆ ರಾಮ ಲಕ್ಷ್ಮಣ ಬಂದ ಆ ಎಡೆವ ಪತ್ತಿ ನಂಗೆ ಸೋಮಿವಿಕ ವಿಡಿಯೋದೋಗೆ ಈರ ಅದುಗ ಮೇಲೆ ನಂಗೆ ಅದನ್ನು ಬೆಳಕೇಗೋನ ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪಿರಣಿಗಳೇ. ಬ್ರಹ್ಮಋಷಿ ವಿಶ್ವಾಮಿತ್ರರು ತನ್ನ ಶಿಷ್ಯರುಗಳೆಲ್ಲಾನ ಉಣರ್ವ ಕಂಡು ಅಪಾರ ಸಂತೋಷಪಟ್ಟರು. ಎಲ್ಲಾಗೂ ಶ್ರೀರಾಮರ ಲಕ್ಷ್ಮಣನ ನೋಡುವ ಆ ಭಾಗ್ಯವ ಸಿಕ್ಕಿದ ನೆನೆಸಿ ಪೆರುಮೆಯೂ ಪಟ್ರು. ಆಲೆಯೂ ತ ಒಳ್ಳಂಗ ಅರುದರು ಮನುಷ್ಯ ಉರುವನೋಗೆ ಇಬ್ಬ ನಾರಾಯಣತ ಶ್ರೀರಾಮರು ಎಲ್ಲವೇ ತನ್ನ ಅವತಾರ ಗೀಲೈತಾಂದು. ಎನ್ನ ಶಿಷ್ಯರುಗಳು ಶ್ರೀರಾಮರನ್ನ ನೋಡಿದಾಗ ಈಸಗ ಕಾಲ ಕಾತುನಿದ್ದರು. ಅದು ಎನ್ನ ಮೂಲಿಯವ ಇದ್ದ ಒಂದು ದೈವೀಗ ಸಂದರ್ಭ ಎಲ್ಲಾಗೂ ಅಮಜಿ ತಡೆದೆ ಎಂಬುದನ್ನು ತಾ ಮನಸಾರ ತನ್ನ ಜ್ಞಾನ ದೃಷ್ಟಿನೋಗೆ ಉಣರ್ದರು. ಬ್ರಹ್ಮಋಷಿ ವಿಶ್ವಾಮಿತ್ರನ ಆಶ್ರಮನೋಗೆ ಇಬ್ಬ 1000 ಕಣಕಾನ ಋಷಿಗಳು ಋಷಿ ಪತ್ನಿ ಎಂಬ ಅಮ್ಮನವಕ್ಕೆ ಎಲ್ಲ ಈಸು ಕಾಲ ದೇವರನ್ನ ಉನ್ನಿಪನೋಗೆ ಇದುದಲಿಯೋ ದೇವರನ್ನ ನೆನಪದೋಗಿಯೇ ಪೂಜೆಯವೂ ಯಾಗವೂ ಮಾಡಿದಲಿಯೋ ಅವಕ್ಕಗ ಒಂದು ಪಕ್ಕ ತಾಡಗಿಯ ನೋಡಿ ಎಂದು ಸ್ವಲ್ಪ ಒಂದು ಅಂಜಿಕೆ ಅಟ್ಟುನೇ ಅಟ್ಟುತ್ತು. ಆಲೆ ಶ್ರೀರಾಮರಣವೂ ಲಕ್ಷ್ಮಣವೂ ನೋಡಿದಿಂದಾಡು ಒಬ್ಬನು ಒಂದು ಅಂಜಿಕಿಲ್ಲಾದೆ ಇದ್ದರು. ಋಷಿ ಪತ್ನಿ ಎಂಬ ಅಮ್ಮನವಕ್ಕ ಎಲ್ಲ ಯಾಗ ಮಾಡುವ ಪ್ರಸಾದವ ಶ್ರೀರಾಮರಿಗೂ ಲಕ್ಷ್ಮಣಗೂ ಕೊಟ್ರು. ಅವಕ್ಕ ಕಾವಲಿಬ್ಬ ಎಡಗಿವೇ ಹೋಗಿ ಹಿಟ್ಟಿಕ್ಕಿ ಕೊಟ್ಟು ತುಂಬಿದ ಗವನೋಗೆ ಅವಕ್ಕ ತಿಂಬುದನ್ನ ನೋಡಿ ರಸಿಸಿ ಆ ಆನಂದವ ಅನುಭವಿಸಿದ್ರು. ಇನಗೆಟ್ಟ ದೇವ್ರನ್ನ ಸೆಲೆಗ ಮುಂದಾಡು ಎಡಬೀತು ನೈವೇದ್ಯ ಮಾಡಿದವಕ್ಕ ಅಗ್ನಿ ಕಿಚ್ಚುಗ ಯಾಗವ ಮಾಡುನೆ ಆಗುತ್ತೀಂಬ ಅನ್ನವ ಕೊಟ್ಟವಕ್ಕ ಋಷಿಗಳು ಅಮ್ಮನವಕ್ಕ ಮೊದಲು ತಿರಕು ನೇರಡಿಯ ದೇವ್ರನ್ನ ಮನುಷ್ಯ ಉರುವವಾ ಇಬ್ಬ ಶ್ರೀರಾಮರಿಗೂ ಲಕ್ಷ್ಮಣಗೂ ಆ ಅನ್ನವ ಕೊಡುನೆ ಅಪ್ಪರ ಜನ್ಮ ಕಾತು ನಿದ್ದದು ಭಕ್ತಿ ಮಾಡಿದ್ದು ಪುಣ್ಯ ಕಾರ್ಯವ ಮಾಡಿದ್ದು ಈ ಒಂದು ಭಾಗ್ಯಗಾಯ್ತವರಿಯೋ ಒಂದು ಮನಸ್ಸನೋಗೆ ನೆನೆಸಿದರು. ಇದು ತಾ ಅವತಾರಣ ವಿಶೇಷ ಕೂಡ. ಹಣ ಕೊಟ್ಟೆಡೆಯ ಹಾಗೆ ಹಿಟ್ಟು ಕೊಟ್ಟೆಡೆಯ ನಟ್ಟು ಒಂದು ಅನ್ನ ಸೇವೆಯ ಮಗಿಮೆಯ ಒಲಗ ಜನ ಮಕ್ಕಗ ಉಣರ್ತಿದ ಆದಿಪರಾಶಕ್ತಿ ಮಗಮಾಯಿನ ಮಕ್ಕವೇ. ನಾಯಿಗಿ ತುಂಬಿದ ಗವದ ಸೋಮಿ ಶ್ರೀರಾಮರು ಲಕ್ಷ್ಮಣನ ಎರಡಾನ ತ್ಯಾಗವ ಪತ್ತಿ ನಾ ಮಾತಾಡ್ನೆ. ತುಂಬಾ ಸಂತೋಷ. ಪೂರ್ಣ ಆಶೀರ್ವಾದ. ನಿಮಗೆ ಎಲ್ಲವೂ ಸೋಮೇಕೆದ ಆ ವಿಡಿಯೋವ ನೋಡಿದಾರಿ, ಮಾತು ಕೇತಿದಾರಿ. ಆ ಕಾಡು ವನದೋಗೆ ವಿಶ್ವಾಮಿತ್ರರು ನೋಡಿಯ ಆಶ್ರಮದೋಗೆ ಎಲ್ಲ ಋಷಿಮಾರ್ಗೂ ಮುನಿವರ್ಗಳು ದೇವ ಪತ್ನಿಗೆಲ್ಲ ಅಲ್ಲಿ ಯಾಗ ಮಾಡಿಟ್ಟಿದ್ದರು. ಆಗ ರಾಮ ಲಕ್ಷ್ಮಣ ಎರಡಾವ ವಿಶ್ವಾಮಿತ್ರರು ಅವಕ್ಕೆ ಸಭೆಗೆ ಅದೇ ಕೂಟಿಂಡು ಹೋದ ಓಪನ್ ಎಲ್ಲ ಒಂದು ಕುಡಿರುತ್ತಾ ಆ ಕುಡಿಲದೋಗೆ ಎಲ್ಲ ಕುಳಿದುಕೊಂಡಿದ್ದರು. ರಾಮ ಲಕ್ಷ್ಮಣ ನೋಡಿದ್ದೆ ಅದೇ ನಾರಾಯಣ ಬಂದುಬಿಟ್ಟ, ಆದಿಕೇಶವ ಬಂದುಬಿಟ್ಟ ಅಂದಾಗ ಎಲ್ಲ ನೋಡೋನೆ ಮನಸ್ಸು ತುಂಬಿ ಅವಕ್ಕೆ ನಮಸ್ಕಾರ ಮಾಡಿ ಕೊರಚಿದ್ರು. ಇದನ್ನ ಜೋಲಿ ಏನೇಗಿರ ಅಂದಲೇ ಎಲ್ಲ ಯಾಗ ಮಾಡಿತ್ತಾ ನಂಗೆ ದೇವರ ನೋಡೋದು ನೆನಚಿನ ಆಲೆ ಇಂದು ದೇವರು ಉರುವ ನಂಗೆ ಇಲ್ಲಿಗೆ ಬಂದುದಾರ್ತವ ಅಂತ ನೆನಚಿ ಅವಕ್ಕೆ ಎಲ್ಲ ಬಂದು ಬಣಂಗಿದರು. ರಾಮ ಲಕ್ಷ್ಮಣ ನಾ ಎಂಬ ಅವ್ರ ಆಣವಿಲ್ಲಾಮೆ ಒಂದು ಗರ್ವ ಇಲ್ಲಾಮೆ ಅವಕ್ಕೂ ತಲೆ ಬಣಂಗಿ ಅಲ್ಲಿ ಕುಳಿದುಕೊಂಡಿದ್ದರು. ಆಗ ಇಬ್ಬ ಜಾಮದೋಗೆ ಅವಕ್ಕೆಲ್ಲ ಹೆಂಗೆ ತಿಂಬ ಜಾಮ ಆಯ್ಬಿಟ್ಟ ಹೆಂಗೆ ತಿನ್ನಿಯೋ ಹೆಂಗೆ ತಿಂಬನೇ ಎಲ್ಲಾಗೂ ಕೊಡೋದು ಅನ್ನಪ್ರಸಾದ ಕೊಡೋದು ಅಂದಾಗಿ ರಾಮ ಲಕ್ಷ್ಮಣ ಎರಡಾಗ ಒಟ್ಟಸ್ತುಬಿಟ್ಟ ಅಂದಾಗಿ ಆ ದೇವ ಪತ್ನಿ ಮಾತಾವಕ್ಕೆಲ್ಲ ಬಂದು ರಾಮ ಲಕ್ಷ್ಮಣ ಕುಳಿಸಿ ತಂಗ ಕೈಗಿದೋಗೆ ಇಟ್ಟಿಕ್ಕಿ ಕೊಟ್ಟರು. ಅದನ್ನು ತಿಂಬನೇ ಅದೇ ಆನಂದದೋಗೆ ನಂಗೆ ಏನೋ ಒಂದು ಹೇಗೋದು ಮುಡಿಯಾದ ಅಳುವಾಗ ಅವಕ್ಕೆ ಮನಸ್ಸದೋಗೆ ಒಂದು ಗವ ತುಂಬಿ ಒಂದು ಆನಂದ ಕಣ್ಣೀರು ಬಂದಿತ್ತು. ಆಗ ಏಕಂದ್ರೆ ಇಲ್ಲಿ ಉಳ್ಳಿವು ಕೂಡ ಸೇದಲತ್ತ ಆ ಇನ್ಬ ಸಿಕ್ಕಿರ ಅಂದೇರ ಆ ಉಳ್ಳಿವಕ್ಕೆ ಅವ ಕೂಡ ಇಲ್ಲದ ಆಯ್ಪಣೆ ಅಂದಲೇ ಬೇರೆ ದಾರಿಗೆ ಹೋಗ್ಬಿಳೆ ನಂಗೆ ಮಾತೆಲ್ಲ ಮಾರಿಕೊಂಡು ಹೋಗ್ಬಿಟ್ರ ನಂಗೆ ಎಣ್ಣೆಲ್ಲ ಮಾರಿಕೊಂಡು ಹೋಗ್ಬಿಟ್ರ ಅದು ಗೊತ್ತಾ ಉಳ್ಳಿ ನಟ್ಪು ಬೇಕು ಅಂತ ಈಗಿರ ನೀ ದಾರ ಕೂಡ ಸೇದ್ರಿ ಉಳ್ಳಿವು ಕೂಡ ಸೇದಲೇ ನಿನ್ನ ಉಳ್ಳಿದ ಸಿಕ್ಕಿರ ಒಲ್ಲಾದವಕ್ಕೆ ಸಾರ ಬಂದಲೇ ನಿನ್ನ ಎಣ್ಣವು ಮಾರಿಬಿಟ್ರ ಅಂಬುದು ಗೊತ್ತಾ. ಈಗ ಏನು ಮಾಡೋದು ರಾಮ ಲಕ್ಷ್ಮಣ ಉಳ್ಳಿವು ಕೆರಡ ಬಂದು ಆಶ್ರಮಕ್ಕೆ ಬಂದಿದ್ದಾರೆ ಅವಕ್ಕೂಡಿ ಪಾರ್ವೆ ಪಡೋನೆ ನಂಗೆ ಎಲ್ಲಾಗೂ ಒಂದು ಉಳ್ಳಿ ಎಣ್ಣತ್ತ ಸಿಕ್ಕಿರಾ ಅಂತ ಹೇಗೋನೆ ಅದಕ್ಕೂ ಒಂದು ಕುನ್ನ ಒಂದು ಕಥೆ ಮೂಲವ ನೋಡೋನೆ ಆ ನಲ್ಲವರುಡಿ ಸೇರ್ಕೆ ಎಂದ ಅರ್ಥವ ಅದು ನೋಡೋನೆ ಒಂದು ತೀಯವರ್ಗಳುಡಿ ಕೂಟ ಒಂದು ಪಕ್ಕ ನಲ್ಲವರುಡಿ ಕೂಟ ಒಂದು ಪಕ್ಕ ಇದ್ದರು ಎಂಬ. ಆಗ ಒಂದು ಜ್ಞಾನಿ ಸಾರ ಬಂದು ಒಂದು ಕೂಸು ಕೇತ ಸ್ವಾಮಿ
ಇವಕ್ಕೆಲ್ಲ ಕೆಟ್ಟವಕ್ಕದಾಗ ಆ ಕೆಟ್ಟವ ಕೂಡ ಒಬ್ಬ ಸೇದಲೆ ಅಮ್ಮ ಏನಾಪದು ಇವಕ್ಕೆಲ್ಲ ಉಳ್ಳಿವಕ್ಕದಾಗ ಆ ಉಳ್ಳಿವು ಕೂಡ ಒಬ್ಬ ಸೇದಲೆ ಅಮ್ಮ ಏನಾನ ಅಂದೇಗಿ ತನ್ನ ಒಂದು ಸಂದೇಹವ ಆ ಜ್ಞಾನಿಸಾರೆ ಒಂದು ಕೂಸು ಕೇತ ಅದಕ್ಕೆ ಸ್ವಾಮಿ ಇದ ನಿನಗೆ ಅದು ತಾನೇ ಬೇಕು ಎನ್ನ ಸಾರ ಬಾ ನಾ ಜೋಲಿ ಹೇಗಿದೆ ತೆಂದೆಗೆ ತನ್ನ ಕುಳಿಚಿ ಬಿತ್ತು ನಾ ಏದಂಗೆ ಮಾಡೋಂದಾಗಿ ಒಂದು ಕೊಡ ಎತ್ತಿ ಬಾಂದೆ ಇದ ಆ ಕೊಡ ಎತ್ತಿಟ್ಟು ಒಂದು ಒಂದು ಸೆಂಬು ಎತ್ತಿ ಬಾಂದೆ ಇದ ಎತ್ತಿ ಬಂದುಬಿಟ್ಟು ಏನು ಮಾಡೋದ್ರೆ ಇನ್ನೊಂದು ಪಾತ್ರದಾಗ ನೆರೆಯ ನೀರೆತ್ತಿ ಬಿತ್ತು ಬಿಡು ಒಂದು ಹೇಗಿದ ಆಗೇನು ಮಾಡಿದಂದ್ರೆ ಆ ಸೆಂಬುದ ಪಾತ್ರದಾಗ ಎತ್ತಿ ಒಂದೊಂದು ಸೆಂಬ ನೀರೆತ್ತಿ ನೀ ಕೊಡಗ ಅಟ್ಟು ಒಂದು ಹೇಗಿದ ಎಲ್ಲಗ ಕೊಡಗಟ್ಟೆನೆ ಆಗೇನು ಮಾಡಿದೆ ಲೆಕ್ಕ ಹರಿಸಿಂಡೇ ಬಾ ಏಸು ಕಟ್ಟೆ ನೋಡಿ ಎತ್ತಿ ಬಂದೆ ಒಂದು 50 ಟೈಮ್ ನೀ ಅಟ್ಟೋದು ಆಗೇನು ಮಾಡ್ರೆ 49 ಟೈಮು ನೀ ಬಂದು ಆ ನೀರು ಅಟ್ಟಿಟ್ಟು ಅದಕ್ಕೂ ಮೇಲೆ ಏನು ಮಾಡ್ರೆ ಅಂದರೆ ನೀ ಅಲ್ಲಿಗೆ ಬಂದು ಒಂದು ಹಾಲು ಅಟ್ಟು ಒಂದು ಇದ್ರು ಅವಕ್ಕೂ ಏನು ಮಾಡಿದರು ಅಂದರೆ 49 ಟೈಮ್ ಬಂದು ನೀರು ಅಟ್ಟಿ ಅಲ್ಲಿ ಕೂಡ ಏನು ಮಾಡಿದರು ಅಂದರೆ ಕಡೇಸಿ ಒಂದು ಸೆಂಬು ಮಟ್ಟು ಹಾಲು ಅಟ್ಟಿದ್ರು ಹಾಗೆ 49 ಟೈಮು ಬಂದು ಏನು ಮಾಡಿದ್ರು ಅಂದರೆ ಬರು ನೀರು ತಗೋತು ಕಡೇಸಿಗೆ ಒಂದು ಸೆಂಬು ಮಟ್ಟು ಹಾಲು ಅಟ್ಟಿದ್ರು ಆಗ ಏನಂದ್ರೆ ಆಗ ಏನು ತೋರ್ತಾ ಒಂದು ಆಗ ಸ್ವಾಮಿ ಅದು ಏನು ಅದು ನೀರು ಮಕ್ಕಿ ಆಯ್ದು ಹೋಗ್ಬಿಡ್ತವ ಅಂತಂದು ಕೇತ ಅದು ಹೇಗಿನೇ ಈಗ ಎಲ್ಲವೇ ಹೋಗು ಸಿಬ್ಬವಕ್ಕೆಲ್ಲ ಕೆಟ್ಟವಕ್ಕ ಆ ಒಂದು ಸೆಂಬು ಹಾಲು ಉಳ್ಳಿಮ ಆ ಉಳ್ಳಿಮ ಆ ಕೆಟ್ಟವ ಕೂಡ ಸೇವನೆ ಏನಪ್ಪ ಆ ಹಾಲು ಅದು ನೀರು ಮಾಕಾಗಿ ಅದು ನೀರು ನಾವು ಇದು ಮಾಕಿ ಹೋಗ್ಬಿಟ್ಟ ಆ ಕನ್ನಡಿ ಕಾಯ್ಕೊಂಡು ಹೋಗ್ಬಿಟ್ಟ ನಂಗೆ ಒಂದೂ ತೋರುಲೆ ಸರಿ ಅಡತ್ತ ಒಂದು ಸೆಂಬೆತ್ತಿನ ಬಾಂದೆ ಒಂದು ಪಾತ್ರೆ ಎತ್ತಿದ ಒಂದು ಕೊಡೆ ಎತ್ತಿದ ಈಗ ಏನು ಮಾಡು ಅಂದರೆ ಎಲ್ಲ ಆಗ 49 ಮೊರೆಯನ್ನು ಏನು ಮಾಡ್ರೆ ಹಾಲೆತ್ತಿ ಅಟ್ಟು ಒಂದು ಆಗೆಲ್ಲ ತಾಯಿದಂಗೆ ಹಾಲೆತ್ತಿ ಒಂದೊಂದು ಮೊರೆಯ ಅಟ್ಟಿ ಕಡೇಸಿ ಬಿರಿಕಿಟ್ಟು ಕಡೇಸಿ ಒಂದು ಸೆಂಬು ಆ ನೀರೆತ್ತಿ ಆ ಹಾಲುಗೆ ಅಟ್ಟು ಒಂದು ಈಗತ್ತೆ ತೋರಿತು ಒಂದು ಸ್ವಾಮಿ ಹಾಲು ಮಕ್ಕೆ ತಡತ್ತವೆ ಅಮ್ಮನ ಇದು ಸರಿಯಾ ಆ ಕೆಟ್ಟವ ಒಂದು ಉಳ್ಳಿವಕ್ಕೆ ಕೂಡ ಆ ಕಡೇಸಿ ಒಂದು ಸೆಂಬು ನೀರು ಕೆಟ್ಟ ಮಿದಂತವ ಅಮ್ಮ ಸೇದು ಬಿಳೆ ಅಮ್ಮ ಉಳ್ಳಿ ಮಾಡಿಬಿಟ್ನ ಅಂದು ಈಗ ಪುರಂಜಿತ ನಿನಗ ಆಗ ನಂಗುಡಿ ಸೇರ್ಕೆತ ಮುಖ್ಯ ನೀ ದಾರ ಕೂಡ ಸೇದರೆ ನಿನ್ನ ನಟ್ಪು ಎತ್ತಡದೆ ಎಂಬುದು ನೋಡ ಅದು ಕಡೇಸಿಗಟ್ಟ ನಿನ್ನ ಒಂದು ಉಳ್ಳಿ ಗುಣವೈತಿಂಡು ಹೊರತವ ನೀ ಆ ನಟ್ಪು ಸರಿ ಇಲ್ಲದ ಬಿಳೆ ನೀನು ಸರ್ ಹಣ ಅಟ್ಲಿ ಸರಿ ಕಾಸಟ್ಲಿ ಸರಿ ಸೊತ್ತಟ್ಲಿ ಸರಿ ಸೊಗಟ್ಲಿ ಸರಿ ಎಲ್ಲವೇ ನಟ್ಪು ಸರಿ ಇಲ್ಲ ಅಂದಪ್ಲೆ ಹೋಗಿಪ್ರ ಇದು ಹೋಗತ್ತಾ ಒಂದೊಂದು ರಾಜನೂ ಸರಿ ಒಂದೊಂದು ದೊಡ್ಡ ಕೋಡೀಶ್ವರ ಮಕ್ಕಳು ಸರಿ ಎಲ್ಲ ಅಳಿದೋಗೋದು ಕಾರಣ ಏನಂದ್ರೆ ಆ ಕುನವೆ ನುಡಿಯ ಸೇರಿಕೆ ಸರಿ ಇಲ್ಲದಪ್ಪನತ ಸಿಲ ಕುನವೆ ಕಷ್ಟದೋಗಿದ್ದುದಾರ ಹಾಲು ಕುಡಿಯ ನಡ್ಬರ್ಗಳೊಂದಿಗೆ ಇರ್ತವ ನಂಗೆ ನಟ್ಪು ಒಂದೇಗಿನತ್ತವ ನಂಗೆ ಸೊಂದಾಂದೇಗಿನತ್ತವ ಬಂದಾಂದೇಗಿನತ್ತವ ನಂಗೆ ಉಡಿಯ ಉರವು ಮೊರೆ ಸರಿ ಆಡೋನೆ ಅವಕ್ಕೆ வாழ்க்கை ಎದುರಿಕಾಲದ ಕಷ್ಟದೋಗಿಬ್ಬಕು ಕಡೇಸಿಗೆ ಒಳ್ಳಂಗೆ ಬಂದುಬಿಟ್ರು ಎಂಬ ಆ ಮಾತ ನಂಗೆ ಹರಿಹರಿ ಅನಿಯತ್ತಮ್ಮನೆ ಆಗ ಕೂಸೆಯ್ದ ಉಳ್ಳಂಗೆ ಪೊರಿಂಜಿಬಿಟ್ಟ ದೇವ ನಾ ಇದೂಂದ ಎನ್ನುಡಿ ನಟ್ಪ ಬಂದು ಒಳ್ಳಂಗೆ ಬಿತ್ತುಬಿಟ್ನೆ ಏಕಾಲಗೂ ನಾ ಕೆಟ್ಟವು ಕೂಡ ಸೇವುದಿಲ್ಲ ಎಂದಾಗಿ ಆ ಹಾಲವು ನೀರು ಬಿತ್ತು ತನಗೆ ತೋರಿಸಿದ ಆಗ ಅದೇ ಮಾಕೆ ಇನ್ನೊಬ್ಬಕೇತ ದೇವರು ಎಲ್ಲಿ ಇದ್ದಾರೆ ದೇವರು ಕೊರಚಿಲೆ ಬಂದಾರವ ಅಂದಾಗಿ ಒಂದು ಅರಸಗ ಬಂದು ಅಪ್ಪರ ಮನಸ್ಸುದೋಗೆ ಎಲ್ಲವೇ ಕಡವಳು ತೂಣಿನೂ ಇರ್ಪಾರು ತುರುಂಬಿಲೂ ಇರ್ಪ ಅಂತ ಹೇಗೆ ಇರ್ತವ ಅಲ್ಲ ಕೊರಚಿಲೆ ಬನ್ನವ ಅಂತಂದು ಕೇಳ್ತರು ಆಗ ಎಲ್ಲವ ಕೇತ ಎಲ್ಲ ಅದು ಅವಕ್ಕೆ ಮನಸ್ಸುತ್ತ ಕಾರಣ ಅಂದ್ಬಿಟ್ರು ಒಂದು ಸಾಧಾರಣ ಒಂದು ಪಿಚ್ಚಕಾರ ಹೊಡಿಯೋದಾಗಿಬ್ಬಮ್ಮ ಈ ಒಂದು ಶಿವನಡಿಯಾರ ಮಕ್ಕೆ ಎಲ್ಲ ಎಡಗೋ ಇಟ್ಟಿಸಿ ತಿನ್ನ ದೇವರೆಲ್ಲ ಒಣಗಿನ ಅದೇನು ಒಂದು ತನಗೆ ತಿಂಡೋಪದಲೆ ಆ 3 ವೇಳೆ ಇಟ್ಟು ಸಿಕ್ಕಿಲಿಯೋ ಆ ಶಿವನ ಗುಡಿಯೆಲ್ಲ ಹೋಗಿ ಒಣಗಿನ ಆಸೆಗತ್ತ ಏನೇನೋ ಗುಡಿಸೋದ್ರವು ಎಲ್ಲ ಹೋಗಿ ಆ ನಾಮಾವಳಿ ಹೇಗಿಟ್ಟು ಬನ್ನ ಒಂದೂ ತೋರ್ಲೆ ಆ ಬಪ್ಪ ದಾರಿದೋಗೆ ಆ ಅರಸನ ಕಣ್ಣುಗ ಆ ಮತ್ತು ತೋರ್ನ ಸಾಧಾರಣತವಾಗಿ ಇದ್ದನತ್ತವ ಅಂತೆಂದು ನೋಡಿಟ್ಟು ಸರಿ ಮನ ಕೂಡ ಕೇಪವ ಘನವ ನೆನೆಸಿದ ಆ ಮನಸ್ಸು ಬಿಟ್ಟು ಎಲ್ಲ ಸಾರಿ ಕೇಳ್ತುಬಿಟ್ಟ ದೊಡ್ಡ ಜ್ಞಾನಿ ಸಾರಿ ಕೇಳ್ತುಬಿಟ್ಟ ತನ್ನ ಸಾರಿ ಕೇಪ ಒಂದಾಗಿ ದೇವರು ಎಲ್ಲಿದ್ದಾರೆ ಅಂತ ಕೇಳ್ತಾ ದೇವರು ಬಂದು ನಿಂಗೆ ಎಲ್ಲಿ ಕೊರಚೇರಿಯೋ ನಿಂಗೆ ಎತ್ತೆ ಮನಸ್ಸು ಮಾಡ್ತಾರೋ ಅಲ್ಲಿ ಇದ್ದಾರೆ ಅಂದೇಬಿಟ್ಟ ಆಗ ಸರಿ ಆಗ ಎತ್ತ ಕೊರಚೋದು ಒಂದು ಹೇಗೋನೆ ಆಗ ನಿಂಗ ಕೊರಚೋ ಮುರ ಏನ ಅಂತ ಕೇಳ್ತಿರು ಆಗ ಒಬ್ಬೊಬ್ಬನೋ ಕೊರ್ಚಿರು ಕಡವುಳೈ ಕೂಪಿಡಿಂದ ಅರ್ಥವ ಒಬ್ಬೊಬ್ಬ ಕೊರ್ಚಿದ ಆಗ ದುರ್ಯೋಧನ ನೋಡಿ ಸಭೆದೋಗೆ ಪಾಂಚಾಲಿ ಬಂದು ಆ ತುಯ್ಲು ಉರುಪನೆ ಎಲ್ಲ ಇದ್ದರು ಅಲ್ಲಿ ಗುರು ಮುನಿವರೆಲ್ಲ ಇದ್ದಾರೆ ಭೀಷ್ಮಾಚಾರ್ಯರಿದ್ದಾರೆ ದ್ರೋಣಾಚಾರ್ಯರಿದ್ದಾರೆ ಅಲ್ಲಿ ಬಂದು ಅರಸರುಗಳಿದ್ದಾರೆ ಅಮೇಚರ್ಗಳಿದ್ದಾರೆ ಎಲ್ಲ ತುಯ್ಲೂರಪ್ಪ ಜಾಮದೋಗೆ ಆಗ ಪಾಂಚಾಲಿ ಬಂದು ಅಯ್ಯೋ ಏನಾಗ್ತವೆ ಈ ದುಚ್ಚಾದನ ಏನು ಬಾನಭಂಗ ಮಾಡತ್ತವ ಈ ದುರ್ಯೋಧನ ಅದನ್ನು ನೋಡಿದಂತವ ಇಲ್ಲಿ ಕೂಟ ಇದ್ದಾರೆ ಪಂಚಪಾಂಡವರುಗಳಿದ್ದಾರೆ ಕೃಷ್ಣ ಪೆರುಮಾನ್ ಇದ್ದಾರೆ ಅಲ್ಲಿ ಕೊರಚಿಯ ವೈಗುಂಧ ವಾಸ ಇಲ್ಲಿ ಬಾ ಏನೋ ಕಾಪಾತು ಅಂದ ಇದ ಆಗ ವೈಗುಂಧ ವಾಸ ಮನೆ ಅಲ್ಲಿಗ ಕೃಷ್ಣರ ಟೈಮ್ ಬಪ್ಪಿಲೆ அடுத்த ಟೈಮಿಂದ
ಆತ ಇಲ್ಲಿದ್ದಾರಲ್ಲೇ ದ್ವಾರಗೆ ಹೋಗುತ್ತಿದ್ದಾರೆ ಅಂದಾಗೆ ದುವಾಗಪುರಿ ವಾಸನೆ ನೀ ಬಾ ಅಂದೇಗಿ ಆ ದ್ವಾರಗೆ ಆ ಈಸನ ಅಂದಂಗ ವಾಸನ ಪತ್ತಿ ಕೊರಚೋದೆಂದೇಗಿ ಅದೇನ ಕೃಷ್ಣ ಕೃಷ್ಣ ಅಂತ ಕೊರಚಿದ. ಆಗ ಬಂದು ತಾ ಬಪ್ಪಿಲೆ ಹಾಗೆ ಏನ ಮಾಡೋದು ಒಂದು ವಾಸನ ಮಾಡಿಂಡೆ ಬನೇ ಆಡುತ್ತದೋ ಕೇತ. ಆಗ ಏನೋ ಎಣ್ಣ ಕೊರ್ಚಿಲೆ ಬನ್ನವಾ ಏನೋಡಿ ಮನಸ್ಸುಗೋ ಸಿದ್ದನವಾ ಹಿಮ ದುಚ್ಚಾದನಿತ್ತ ಮಾಡಿಂಡೇದನೆ ಇನ್ನೂ ಸಿಡಿಜ ಮಾಲೇನ ಮಾನಭಂಗ ಹೋಯ್ಬಿಟ್ರವೇ ಎತ್ತ ಮಾಡೋದು ಒಂದಾಗಿ ಆ ಸಭೆದೋಗೆ ಒಂದು ಹೆಣ್ಣು ಅತೆ ಹತ್ತು ಕಿರಿಚಿಂಡೆ ಬನೆ ಆ ಕಡೇಸಿ ಮೂರಾದು ಕೊರಿಚಿದ ಹೃದಯ ವಾಸಾತೆಂದು ಕೊರಿಚಿದ ಕಮಲ ಕಣ್ಣಾಂದು ಕೊರಿಚಿದ ಹೃದಯಮ್ಮಂದೇ ಇದೆ ಆ ಹೃದಯ ಮೊದಲೇನಾ ನಂಗೂ ಇದೆ ಎತ್ತ. ಆಗ ಎನ್ನ ಇದೆಯದೋಗ ಇಬ್ಬ ವಾಸನೆ ನೀಲಿ ಬಾತೆಂದು ಕೊರಿಚಿದ್ದೆ. ಆಗವೇ ನೇರ ಬಂದ ಕಾಚಿ ತೋರಿದ ದುಚ್ಚಾದನ ಸೇಲೆ ಇಗತ್ತನ ಒಯ್ಗಂಡೇ ಅಟ್ರ. ಆಗ ಎಲ್ಲವೂ ಆ ಮಾನಭಂಗವ ಆ ಹೃದಯ ವಾಸ ಬಂದು ಕಾಪಾತ್ತಿದ ತೆಂದೆ ಇದ. ಆಗ ಮೊದಲು ಅರಸ ಕೇಳ್ತವ ಎಲ್ಲಿ ಕಡವುಳಿದ್ದನೆ ಅಂತ ಕೇಳ್ತವ ದೇವರಿಲ್ಲ ಅಂತ ಕೇಳ್ತವ ಅದು ಸಾಧಾರಣ ಬಂದ ಮೇದಿಲ್ಲಿಯೋ ನೀ ದೂರದ ಇದ್ದನೆ ನೆನಚುಬಿಡ ನಿನ್ನಗೋಸಿದ್ದನೆ ಎಂಬುದು ನೆನಚು. ಆಗ ದೇವರು ಬನ್ನ ಅಂದೇಗಿದ. ಆ ಎಲ್ಲೆಲ್ಲ ದಾರವ ಕೇತು ನೋಡಿ ಸೇತಿ ಅದಕ್ಕೆ ಬಂದು ನನಗೆ ಸರಿಯಾನ ಒಂದು ವಿಡ ಸಿಕ್ಕುಲೆ ಹಾಲ ಬಂದು ಸಾಧಾರಣ ಒಂದು ಆ ಗುಡಿದೋಗ ಇಬ್ಬ ಆ ಪುಣ್ಯ ಒಂದು ಯಾಗ ಮಾಡೋ ಒಂದು ಕೂಸುನ ಸಾರ ಕೇಪನೆ ಇತ್ತೆ ಏಪ್ಟುತ್ತವ ತೆಂದಾಗಿ ಆಶ್ಚರ್ಯಪಟ್ಟ ಅಂಬ. ಅದೊಂದು ತೆಗೊಂದಲೇ ನಂಗೂಡಿ ಎಣ್ಣೆಲ್ಲ ದೇವರೂಡಿ ಎಣ್ಣೆಲ್ಲ ಹೊರಾಸಿಲ್ಲದೆ ನಿನ್ನ ಹೃದಯದೋಗೆ ನಿನ್ನ ಇದೆಯದೋಗಟ್ಲೆ ಎಂದು ದೇವರು ಬನ್ನ ಅತ್ತ ಊನುಡಂಬು ಆ ಬಂದು ಎಲ್ಲ ನಿನಗೆ ತೇವತ್ತ ಆಲಯ ಆಲಯ ಮೆದು ಅಂದಲೇ ನಿನ್ನ ಇದೆಯತ್ತ ಆಯಲು ಅಂದ ಆಲಯವಾಡದೆ ಆ ಇದೆಯದೋಗ ಬಂದು ಎಂದು ಕುಡಿಯಿದ್ದ ನಾವು ನೀನು ನೆನೆಚಿಬಿಟ್ಲೆ ಕಣ್ಣ ಬೇರೆ ಎಲ್ಲಿಗೆ ಹೋಗ್ಬೋದಿಲ್ಲ ಅಂತ ಈಗ ಆಗಿದೆ. ಏನಂದರೆ ಮೊದಲು ನೋಡಿದ ಆ ಉಳ್ಳಿಯವಕ್ಕೆ ಸೇರ್ಕೆ ಬೇಕು ಅಂತ ಈಗ ಈಗ ಕಡಬುಳು ಇದ್ದೀನಿ ಅಂದು ಎಲ್ಲಿದ್ದೇನೆ ಅಂತ ಕೇಪನೆ ದೇವರು ನಿನ್ನಗೋಸ್ತ ಇದ್ದೇನೆ ಎಂಬುದು ನೀನು ಉಣರ್ದು ಬಿಡು. ಅದು ಗೊತ್ತಾ ಈಗೇನಂದರೆ ಆ ಎಲ್ಲ ಒಂದೊಂದು ಎಡದೋಗಿಯೋ ನಂಗೆ ಸಾಯಿನ ಗವದ ಮಾತು ಅಂತ ಈಗೇನು ಬಪ್ಪನೆ ನಂಗೆ ಸೌಮ್ಯಕ್ಕೆ ನವೀನ್ ಸಾಯ್ಬೇಕು ಮೇಘನಾಥ್ ಸಾಯ್ಬೇಕು ನಂಗೆ ಉಡಿಯ ಯಶೋದಮ್ಮನವಕ್ಕೂ ಎಲ್ಲಿಯೋ ಗವದ ಮಾತಾಲಿ ಸರಿ ನಂಗೆ ಎಲ್ಲಿ ಒಂದು ಸತ್ಸಂಗ ಆಗಲಿ ಸರಿ ಎಲ್ಲಿ ಒಂದು ಕೂಟಗೋಲಿ ಸರಿ ಏನು ಮಾಡೋದು ದೇವರು ಇನ್ನಗೋಚಿದ್ದಾನೆ ಅದನ್ನು ನೀ ಬುಟ್ಟದೋಗೆ ಗೇನ ಬುಟ್ಟದೋಗೆ ಜಿನಾಗು ನಾಮವಳಿ ಹೇಗೋ ಧ್ಯಾನ ಮಾಡು ಅಂತ ಹೇಗೀರ ಅದೇ ಮಾಕೆ ನೀ ಕೊಡ ಅನ್ನವ ಬಂದು ನೀ ಮನಸಾರ ಅನ್ನವ ಕೊಡು. ಆ ಮನಸಾರ ಅನ್ನವ ಕೊಟ್ಲೆ ಕೊಡ ಒಂದು ಮುದ್ದೆ ಇಟ್ಟು ಅವಕ್ಕೆ ಮನಸ್ಸುಗ ತಿಂದು ಹೊಡ್ತಾನೆ ಒಟ್ಟ ಹಸ್ಪ ಅಡಂಗಿಟ್ಲಿಯೇ ಅವಕ್ಕೆ ಬಂದು ದೇವರಲ್ಲಿ ಇದ್ದಾರೆ ಮನ ಪುರಿಜಿ ಬಿಡುವುದ. ಇದನ್ನತ್ತ ಈಗ ವಿಶ್ವಾಮಿತ್ರರು ನೋಡಿಯ ಆ ಒಂದು ಆಶ್ರಮದೊಗೆ ರಾಮ ಲಕ್ಷ್ಮಣಗ ದಾರ ಏನು ಮಾಡಿದರು ಅಲ್ಲಿ ದೇವಪತ್ನಿ ಎಲ್ಲ ಹೆಂಗೋ ಕೋಡು ಕುಳಿದು ತಿನ್ನೋಂದೇಗಿ ಅವಕ್ಕೆ ಗವದೋಗೆ ಅದಕ್ಕೆ ಇಟ್ಟೈತಿ ಕೊಡೋನೆ ಅವಕ್ಕೆ ತಿಂಬನೆ ಅವಕ್ಕೆಲ್ಲ ಆನಂದ ಅಡಂಜಿರು. ಅದಕ್ಕೆ ಏನು ಹೇಗಿದ್ರು ಅಂದಲೇ ಎಲ್ಲಾಗೂ ಅರುತು ಬಂದು ಅನ್ನವ ಕೊಡು ಬೆರುತು ಬಂದು ಬೆಕೆ ಕೊಡು ಅಂದು ನಂಗೆ ಹೇಗಿನ ಅಲ್ಲ ಈ ಗವದೋಗ ಕೊಟ್ಲೆ ಎಲ್ಲ ಸ್ವಾಮಿಗೆ ಹೆಚ್ಚಿನ ಅಂಬೋದನ್ನತ್ತ ನಂಗೆ ಈಗ ಒಂದೊಂದು ಜನವು ನೋಡಿಂಡಿದ್ದ ಸ್ವಾಮಿಯಕ್ಕೆ ಅದನ್ನತ್ತ ಒಂದೊಂದು ಜನ ಹೇಗಿಂಡಿದ್ದಾರೆ ಎಲ್ಲ ಒಂದು ಜನಲ್ಲಿ ದಾರ ಪಸೆ ಇರಕೂಡೋದುಂಬ ಆ ಎಣ್ಣತ್ತ ಪ್ರಪಂಚ ಸೇವಾ ಸಂಘ ಮಂದಿಗಿರ್ತವ ಈ ಪ್ರಪಂಚದಾಗ ಇಬ್ಬವಕ್ಕೆಲ್ಲ ಏನ ಮಾಡೋದು ಅಂದಲೇ ಆ ಇಟ್ಟ ಮಟ್ಟು ಮೊದಲು ತಿಂದುಬಿಡಿ ಬಟ್ಟೆ ಆಡುತ್ತದು ಇಬ್ಬ ಎಡೆ ಆಡುತ್ತದೆ ಆಡಲಿ ಹಾಗೆ ಇದು ಆ ಅನ್ನತ್ತ ಮುಖ್ಯ ಅಂಬುದನ್ನತ್ತ ಒಂದೊಂದು ಜನವು ಹೀಗಿದ್ದಾರೆ. ಇಲ್ಲಿದೋಗೆ ಅವಾಗ ತಿಂಬೋದು ನೋಡಿ ಅವಕ್ಕೆಲ್ಲ ಅದೇ ರಸಿಚ್ಚಿ ನೋಡಿದರು. ನನಗೆ ಯಾಗ ಪೂಜೆ ಕಾಪುದುಗಾಯ್ತಾ ಧಾರೆ ಬಂದಿದ್ದಾರೆ. ಈಗ ಸಾಕ್ಷಾತ್ ಬಂದು ಆದಿಕೇಶವನ ನಾರಾಯಣನಾಗಿ ಎರಡ ಬಂದಿದ್ದಾರೆ. ಸೂರ್ಯಕೋಲದಾಗ ಹುಟ್ಟಿದ ದಸರದ ಮಕ್ಕೆರಡ ಇಂದು ಈ ಕಾಡು ವನದಾಗ ನನಗೆ ಕಾತುಂಡಿದ್ದಾರೆ ತವಂದಾಗಿ ಅವಕ್ಕೆ ಎಲ್ಲ ನಮಸ್ಕಾರ ಹೇಗಿ ಹೆಂಗೆಲ್ಲವ ಕಾತುಬಾ ಸ್ವಾಮಿಯಿಂದಾಗಿ ಅವಕ್ಕೆ ಅತೇನ ಮಾತಾಡೋನೆ ಆ ಮನಸ್ಸುದಾಗ ಒಂದು ಆನಂದ ನೆಲೆ ಬಂದಿತ್ತು. ಆ ನೆಲೆ ಎಲ್ಲ ಅವಕ್ಕೆ ಉಣರ್ದರು. ಆ ಉಣರ ಜಾಮದೋಗತ ಏನು ಮಾಡಿದ್ರು ಅಂದಲೇ ವಿಶ್ವಾಮಿತ್ರರು ನಿಂಗೆ ಬಂದದು ಹೆಂಗ ಅರಸಗ ಒಂದು ಪುಣ್ಯವ ನೆನಚಿನಿಯೋ ನಿಂಗೆ ಬಂದದು ಇಲ್ಲಿಬ್ಬ ಋಷಿಗಳೆಲ್ಲ ಒಂದು ಒಳ್ಳೆ ಆಧಾರವ ತಂದಿತ್ತು. ಅವಕ್ಕೆ ಮನಸ್ಸದಾಗ ಒಂದು ಶಕ್ತಿ ಉರುವಾದಿತ್ತು. ಅದು ದಾರ ಕಾರಣ ಅಂದಲೇ ರಾಮನೇ ನೀನು ಅವತಾರ ಪುರುಷನಾಗ ಇಲ್ಲಿ ಬಂದು ಆ ದೇವರೆಲ್ಲ ಪಡಚಿದ್ದಾರೆ ಅಂತಾಗಿ ಅವಕ್ಕೆ ಉಣರ ಬಿತ್ತರು. ಈ ಸೈದಿ ನಂಗೆ ನೋಡೋಣತ್ತ ಒಂದೊಂದೊಂದು ನಂಗೆ ಉಣರೋದು ಎತ್ತೆಂಬ ತನ್ಮೆಯತ ಆ ತಾಡಗೆ ನೋಡಿಯ ಅರಕಿಯ ಆ ಅಳುಪುದುಗಾಯಿ ಆ ಮಾರಿಸ ಸುಭಾಗ ಅಳುಪುದುಗಾಯಿತೆ ಕೆರಡ ಬಂದಿದ್ದಾರೆ ಎಂಬುದನ್ನೆಲ್ಲ ಉಣರ್ದರು. ಆ ತೀಯ ಶಕ್ತಿ ಹೋಗಿ ಉಳ್ಳಿ ಶಕ್ತಿ ಬರಲಿಂಬ ನಂಗೆ ಆ ಮಹತ್ವ ಹೇಗೋದುಗಾಯ್ತಾ ನಂಗೆ ಸಾಯನ ಗವದ ಮಾತುದೋಗೆ ನಂಗೆ ಈಸಗ ಜಾಮ ಮಾತಾಡಿಂಡಿದ್ದ ಇದನ್ನು ತೊಡರ್ದು ನಂಗೆ ಸಾಯಿನ ಗವದ ಮಾತು ನಂಗೆ ಸೊರ್ಪೊಳ್ಳಿದೋಗೆ ನಾವಲ್ಲ ಒಂದು 41 ಜನ ಬಂದು ಆ
ವಿಶ್ವಾಮಿತ್ರರು ಬಂದು ಅವಕಾಗ ಆಶೀರ್ವಾದ ಮಾಡಿದರು. ಆಶೀರ್ವಾದ ಮಾಡನೆ ರಾಮ ಲಕ್ಷ್ಮಣ ನಡ ಏನು ಮಾಡಿದ್ದಾರೆ ಅಂದರೆ ಅವಕ್ಕ ತುಡೆ ಎಣ್ಣೆಲ್ಲ ಒಳಿಪಾಡ ತೋರಿಸಿರ ಆ ತೋರ್ಚ ಸೇರಿಯತ್ತ ನಂಗೆ ಈಗ ಸೋಮ್ಯಕ್ಕೆ ವೀಡಿಯೋದಾಗ ಹೇಗಿರ ಆ ವಿಡಿಯೋ ನೋಡಿದಿಗಿಂದೋಡು ಅದನ್ನ ಪತ್ತಿ ತೊಡರ್ಬಾನ ಸೇರಿಯ ನಂಗೆ ನೋಡು. ಗವನ ಉರುವವ ಹೆತ್ತೈನ ಮಕ್ಕಬಾಯಿಬ ದೈವ ಪಿರಿವಿಗಳೇ, ಶ್ರೀರಾಮರವು ಲಕ್ಷ್ಮಣನವು ನೋಡಿನೇ ಇಬ್ಬನಂಗೆ ಎಲ್ಲಾಗೂ ಆತು. ಆ ಒಂದು ಗವ ಎತ್ತ ಅಟ್ಟುತು ಅಂದಲೆ ರಾಮರವು ಲಕ್ಷ್ಮಣನವು ನೋಡುನೆ ಅವಕ ಕೋಡಿ ಇಬ್ಬನೆ ಋಷಿಗಳುಗ ಅಮ್ಮನವಕ ಇಲ್ಲಾಗ ಎರಡ ಮೇಲೆ ಮಕ್ಕ ಪಾಸ ಬಂದತು. ಭಕ್ತಗೂ ಭಕ್ತೆಗೂ ಭಗವಾನಿಗೂ ಆಡುವ ಸಂಬಂಧವ ಮನಸಾರ ಉಣರ್ದರು. ಅರಕ್ಕರ ಮೇಲಾಡುವ ಅಂಜಿಕೆಲ್ಲ ಒಯ್ಯುಟ್ಟ ಇದ್ದ ಮಾಕ ಒಂದು ಆನಂದ ಅನುಭವ ಇನಗಟ್ಟ ಅಲ್ಲಿ ಭವಕ ಅನುಭವಿಸಿದೇ ಇಲ್ಲ. ಅದನ್ನ ನೋಡಿದ ಬ್ರಹ್ಮಋಷಿ ವಿಶ್ವಾಮಿತ್ರರು ಮನಸ್ಸೊಳಗ ನೆಂಚಿದರು, ನಾ ಬ್ರಹ್ಮಋಷಿಯಾಗಿ ಇಲ್ಲಿಬ್ಬ ಉತ್ತಮ ಪಿರಿವಿಗಳಲ್ಲಾಗ ಗುರುವಾಗಿ ನಿಂಗ ಎಂಗವ ಕಾಪುದಗ ಬಂದು ಮನುಷ್ಯ ಉರುವನೋಗೆ ಎಲ್ಲಾ ಬಾಕಿಯವು ತಂದು ಪಕ್ಕದ ಇದ್ದಲಿಯೋ ನಿಂಗ ಶಕ್ತಿಯೆಲ್ಲಾವ ಕಮ್ಮಿ ಮಾಡಿ ಎಂಗ ಕೋಡ ಸಗಜವ ಪಳಗಿ ಎಂಗಗ ಸೇವೆಯೂ ಮಾಡುವ ನಿಂಗ ಲೀಲೆಯ ನಿಂಗ ಅವತಾರ ಲೀಲೆಯ ಏನಾಂದು ಏಗುವೆ ಪರಂದಾಮಾಂದು ಆ ಧ್ಯಾನಲೀನೋಗೆ ಆನಂದ ಕಣ್ಣೀರು ಬಿಟ್ರು. ಎಲ್ಲಾ ಋಷಿಮಣಿವರ್ಗಳು ನೆಮ್ಮದಿಯ ಒರಗಿದ್ರು. ವಿಶ್ವಾಮಿತ್ರರ್ಗ ಶ್ರೀರಾಮರು ಲಕ್ಷ್ಮಣ ಎರಡ ಕಾಲಮಿಕ್ಕಿ ಬಿಟ್ಟು ಪಾದಸೇವೆ ಮಾಡಿ ತನ್ನವ ಒಳ್ಳಂಗೆ ನೆಮ್ಮದಿಯ ಒರಿಸಿದಿಂದಾಡು ಅವಕ್ಕ ಹೊರಗಾದ ಆಶ್ರಮನ ಎಲ್ಲೆಗೋಯಿ ಎಲ್ಲೆಯ ಸುತ್ತಿ ಕಾವಲಿದ್ದರು. ಇದುತ್ತ ಅವತಾರಣ ದೇವಲಕ್ಷಣ. ಭಕ್ತರ ಕಾಪಾತುದಗ ಮನುಷ್ಯ ರೂಪವ ಎತ್ತಿ ಮೈಯಿಗ ಕಷ್ಟ ಬಂದಲೆಯೂ ಅದನ್ನ ಇಷ್ಟಪಟ್ಟು ಮಾಡಿ ತುಂಬಿದ ಗವನವಾಗ ಇಬ್ಬನೇ ಭಕ್ತರಿಗೂ ಆನಂದ ಸಿಕ್ಕಿರ. ಭಗವಾನಗೂ ಈ ಮನುಷ್ಯ ಉರುವನೋಗೆ ಇಬ್ಬನೇ ಅಪ್ಪರ ಜನ್ಮ ಮಾಡಿದ ಪುಣ್ಯಗ ಆ ಭಾಗ್ಯವ ಕೊಟ್ಟ ತೃಪ್ತಿಯೂ ಸಿಕ್ಕಿರ. ದೇವರು 5 ನಿಲನೋಗೆ ಇದ್ದಾರೆ. ಅದನೋಗೆ ಎಲ್ಲಾ ಎಡೆಯುವ ದೇವರು ಎಲ್ಲಾಗೋಸಿಪ ಪರಮಾತ್ಮ ಒಂದು ಮನುಷ್ಯ ರೂಪವ ಎತ್ತಿ ಬಪ್ಪುದನತ್ತ ನಂಗ ಅವತಾರ ಅಂದು ಈಗಿನ ಮಂಡ್ಯಗ ಪಟ್ಟು ಗತ್ತುಗ ಸೆರುಪಣಿಗೆಯೂ ಕಟ್ಟಿ ದೇವಲೋಕಾಂದ ಈ ಭೂಲೋಕವ ಮೆಟ್ಟಿ ಒಂದೊಂದು ಹಟ್ಟಿಯವೂ ಕಟ್ಟಿದ ಸಿಂಗರಕಾತಿಯ ಮಕ್ಕವೇ ನಾಯಿಗೆ ತುಂಬಿದ ಗವದ ಸೋಮಿ ಅವತಾರ ಕೂಡ ದಾರದಾರ ಇಬ್ಬುದು ಮುಡಿದ್ರ ಆ ಭಾಗ್ಯ ಎತ್ತೆ ಎಲ್ಲಾಗೂ ಸಿಕ್ಕಿರಾಂಬುದನ್ನ ಪತ್ತಿ ನಾ ಮಾತಾಡ್ನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ನಿಂಗೆಲ್ಲವೂ ಸ್ವಾಮಿಯುಕ ತೋರಿಸಿದ ವಿಡಿಯೋವ ನಂಗೆ ನೋಡಿದಾರಿ. ಆ ವಿಡಿಯೋದಾಗ ಒಂದೊಂದು ಆತ್ಮವು ಆ ದೇವರನ್ನ ನೆಲೆಯ ಉಣರುವುದು ಎಂಬುದುತ್ತ ಎಲ್ಲವೂ ನೆನೆಸಿಂಡದು. ದೇವರು ಎಲ್ಲವೂ ಅಂತ ನೆನೆಸೀರ. ಹಾಲೆ ನಂಗೆ ಇಲ್ಲಿದೋಗೆ ಒಂದೊಂದು ಎಡೆಯು ಆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣ ಎರಡನ್ನು ತೋರಿಸೋನೆ ಸಾಕ್ಷಾತ್ ದೇವರುடைய ಒಡಿವಾಗಿ ಬಂದಿದ್ದಾರೆ. ಇಂದು ಸಾಧಾರಣ ಮಕ್ಕಳ ನಂಗೆ ಕೂಡ ಇದ್ದಾರೆ. ಇದನ್ನು ಉಣರ ತನ್ಮೆ ಬಂದು ಎಲ್ಲಾಗ ಮುಡಿದರವ ಇಲ್ಲಿ ಅಂದು ಅರಿವಿಲೆ ಅಲ್ಲಿಬ್ಬ ಮುನಿವರಿಗೂ ದೇವ ಋಷಿಗೂ ಆ ದೇವ ಪತ್ನಿಗೆಲ್ಲ ಕೊಂಡು ತೋರಿತು. ಅವಕ್ಕೆ ಬಂದು ಅವಕ್ಕೆ ಕೂಡ ಇಟ್ಟು ತಿಂದು ಬೆರಿಕಿದಿಗಿಂದಾಡೆ ಆ ಗವದೋಗ ಮಾತಾಡಿದಿಗಿಂದೋಡು ಏನಂದ್ರು ಅಂದರೆ ರಾಮ ಲಕ್ಷ್ಮಣರ ನಿಂಗೆಲ್ಲ ಹೋಗಿ ನಿಂಗೆ ತವ ಮಾಡಿವಿ, ನಿಂಗೆ ಬಂದು ಸಂಜಾಮ ಒಯ್ವೆತ್ತೀವಿ, ನಿಂಗೆ ಹೆಂಗೆ ನೋಡಿನಿಯೋ ತಂದೆಯಾಗಿ ವಿಶ್ವಾಮಿತ್ರರನ್ನ ಕುಳಿಸಿ ತನ್ನುடைய ಕಾಲು ಎರಡನ್ನ ರಾಮ ಲಕ್ಷ್ಮಣರ ಒಂದೊಂದು ಅದೇನು ಅಮಿಕ್ಕಿ ಬಿಟ್ರು. ಅದೇನ ಸೊಗವ್ವ ಕಣ್ಣ ಮುಚ್ಚಿ ಅದೇನ ದೇವಲೋಕ ನೆನೆಸಿದ ದಾರ ಬ್ರಹ್ಮ ಋಷಿ ಅದಕ್ಕಿಂದಾಡು ಸಿಡಿಜಾಮ್ ಆಗಾಗ ವಿಶ್ವಾಮಿತ್ರರು ಬಂದು ಒಳ್ಳಂಗೆ ತನಗೊಂದು ಹೊರಕು ಆ ಯಾಗ ಸಾಲದಾಗ ಒಳ್ಳಂಗೆ ಹೊರಕೋನೆ. ಅದಕ್ಕೆ ಮೇಲೆ ಅಲ್ಲಿಬ್ಬ ಆ ಮುನಿವರೆಲ್ಲವೂ ದೇವ ಋಷಿಗರೆಲ್ಲವೂ ಏನು ಮಾಡಿದ್ರೆ ಅವಕ್ಕೆ ಯಾಗದಾಗ ಹೋಗ್ಬಿಟ್ರು. ಅವಕ್ಕೆ ಒಯ್ವೆತ್ತದು ಹೋದ್ರು. ಆ ಜಾಮದೋಗೆ ಸಂತು ಜಾಮವು ಆಯ್ಬಿಟ್ಟ. ಆ ಇರು ಜಾಮದೋಗೆ ಕಾವಲು ಕಾಪುದೊಂದು ಹೇಗೆ ಅವಕ್ಕೆಲ್ಲ ಒರಗಿದಿಗಿಂದಾಡು ಆ ಕುಡಿಲು ಸಾವಿರ ಕಣಕದ ಕುಡಿಲಾಡದೆ ಆ ಕುಡಿಲೆಲ್ಲ ಅಮೈದಿ ಆಡೋನೆ. ರಾಮನು ಲಕ್ಷ್ಮಣನು ಅವಕ್ಕೆ ಆ ಬಿಲ್ಲೆತ್ತಿ ಆ ಅಂಬೆ ಎತ್ತಿ ಏನು ಮಾಡಿದ್ರು ಅಂದರೆ ನೀವೊಂದು ಪಕ್ಕ ನಿಲ್ಲು ನಾವೊಂದು ಪಕ್ಕ ನಿಲ್ಲೇನೆಂದಾಗಿ ಆ ಕಾಡ ಸುತ್ತಿ ಎಲ್ಲ ಕಾವಲು ಕಾಪದಿಗೆ ಹೋದರು. ಆ ಕಾವಲು ಕಾಪದಿಗೆ ಓಪನೆ ಅಣ್ಣ ತಮ್ಮರು ಎಡ ನೋಡಿದರು. ಕಣ್ಣು ಕಣ್ಣುತ್ತಾ ಮಾತಾಡಿರ ಅಂತ ಹೇಗಿರ ಆ ನೋಡೋನೆ ಈ ನಂಗೆ ದಾರವ ಕಾಪದು ಬಂದುದಾ, ಈ ಮುನಿವರೆಲ್ಲವ ಕಾಪದಿಗೆ ಬಂದುದಾ, ಏನ ಮಾಡೋದು ಅಂದರೆ ನಂಗೆ ಪಕ್ಕದೋಗಿ ಇಬ್ಬನೇ ಅವಗಳ ಜ್ಞಾನ ಅರುಗಿಸಲೆ ಸರಿಯಾಗಿ ಇಂದು ಬಿಟ್ಟು ಬಪ್ಪನೆ ಆ ಬ್ರಹ್ಮಋಷಿ ನುಡಿಯ ಪಾರ್ವೆ ನಂಗೆ ಪಡೋನೆ ನಂಗಗೂ ಒಂದು ಉಣರ್ವು ಸಿಕ್ಕಿರತ್ತವಾ ಎಂಬುದನ್ನ ಅದನ್ನು ಅವಕ್ಕ ಮನಸ್ಸಿಗೋಷ್ಟು ನೆನೆಸಿದರು. ಈ ಉಣರ್ವು ಹೇಗೋದು ಗೊತ್ತಾ, ನಂಗೆ ಒಂದು ಒಂದು ಕಥೆ ಮೂಲವ ನೋಡಿನ ನಂಗೆ ಗೌತಮ ಬುದ್ಧರು ಒಂದು ಮನ್ನರಾಯಿದ್ದರು, ಆಕ್ಷಿ ಮಾಡಿದರು.
ಏನ ವಸತಿ ಬೇಕು ಆಸೆಗೆ ಅಟ್ಟುಟ್ಟು ಸೇತಿ ಕಡೇಸಿಗೆ ಒಂದೂ ಗನ ಎನಗೆ ಬಂದು ಆ ತವದೋಗೆ ಧ್ಯಾನದೋಗೆ ಆ ಬಂದು ದೈವವ ನೋಡೋದು ಇறைವನ ನೋಡೋದು ಎಂಬುದಾಗಿ ಎಲ್ಲೋ ಬಿಟ್ಟು ಕಾಡುಗೆ ಬಂದರು. ಅಪ್ಪರ ಜನ ಧ್ಯಾನ ಮಾಡಿದರು, ಎಲ್ಲಾಗ ಉದಿವಿ ಮಾಡಿದರು. ತನ್ನಾಂದ ಏನೇನೆಲ್ಲ ಮತ್ತೆ ಜೀವರಾಶಿಗೆ ಮಾಡೋದವು ಆಸೆಗೆ ಮಾಡೋನೇ ಏಸು ವರ್ಷ ಅಂದಲೇ. ಆಗ ಆ ಬುತ್ತರಿಗೆ ಏಸಗ ಸೀಡರ್ಗಳಿದ್ದಾರೆ, ನೆರೆಯ ಸೀಡರ್ಗಳಿದ್ದರು. ಬಂದರು, ಹೋದರು, ಮಾಡಿದರು. ಹತ್ತ ಮಾಕ ಒಂದು ಸೀಡರ್ದಾಗಿ ಬನಿಯೋ ಆಲೆ ಕಡೇಸಿಗೆಟ್ಟವು 42 ವರ್ಷ ಒಂದು ಸೀಡರ್ ಬಂದು ಬುತ್ತರ್ ಕೊಡಿದ್ದಾರೆ. ಹತ್ತ ಮಾಕಿ ಒಂದು ಸೀಡರ್ತ ಆನಂದರಂದೇಗಿ. ಆಗ ಎಲ್ಲ ಕೇತರು ಆ ಬುತ್ತರು ಬಂದು ಏಕಂದ್ರೆ ಧ್ಯಾನ ಮಾಡಿ ಆ ಇறைವನ ಬಂದು ಸೋಮಿಯ ಬಂದು ಅಡಂಜು ಕಡೇಸಿಗೆ ಓಪನೆ ಮೊದಲು ತನ್ನುடைய ನೆಲೆ ಎತ್ತಟ್ಟಿತು. ಏಕಂದರೆ ಈಸು ಕಾಲ ನಿಂಗೆ ಬಂದು புத்தர் கூட சீடராக ಇದ್ದುಬಿಟ್ಟದಾನೆ. ಅದು ಅಪ್ಪರ ಸ್ನೇಹಿತ ಮಂದಲೆ ಅಪ್ಪರ ನಿಂಗೆ ತನ್ನುடைய ಉಳ್ಳ ಉಣರವೆಲ್ಲ ಅರ್ಧವಕ್ಕಮಾಕ ನಿಂಗೆ ಇದ್ದಿತ್ತವ. ಆಗ ಇಂದು ಆ ಬುತ್ತರ್ ನೋಡಿ ನೆಲೆಪತಿ ಹಂಗೆ ಹೇಗೇರಿಯಾ ಆತೆಂದೇಗಿ ಆ ಆನಂದರ ಸರ್ ಕೇತಾರ. ಆಗೇನಂದಲೆ ಈಗ ಕಡೇಸಿ ಜನದೋಗೆ ಆ ಬುತ್ತರು ಬಂದು ತನ್ನಾಲೆ ಬಂದು ಆ ದೈವನೆಲೆ ಅಡಂಜೋದಕ್ಕೆ ಹೋದಾರ. ಆ ಪರಮಾತ್ಮನ ಸಾರ ಬಂದು ತನ್ನುடைய ಹೃದಯ ತನ್ನುடைய ಆತ್ಮ ಎಲ್ಲ ಸೇರ ಹೋರ ಅತ್ತೆಂಬುದನ್ನ ತಾ ಉಣರ್ದುಬಿಟ್ಟ. ಈಗ ಆನಂದರ ಕುರಿಚಿ ಆನಂದ ನಾ ಏನಂದಲೇ ನಾ ಈಗ ಅಂದ ನಾ ಇಲ್ಲಪ್ಪ ನೀ ಬಂದು ನಿನ್ನವ ನೀ ನೋಡಿಕೋ ತಂದೆಗೆ ಆ ಜೋಲಿ ಹೇಗೋನೆ. ಆಗ ಉಣರ್ದುಬಿಟ್ರು ಆನಂದರು. ನಾಯಿಗೋಡ ನಂಗೆ ಬುತ್ತರುಡಿಯ ಆ ಆತ್ಮ ಆ ಪರಲೋಕ ಎಂಬುದಲ್ಲಿ ಶಿವಲೋಕ ಘೋರ ದಾರಸಾರ ಅಡಂಜರ ಪರಮಾತ್ಮನ ಅಡಂಜರ ಎಂಬುದು ಸೇದಿ ಉಣರ್ದಿಗಿಂದೋಡು. ಆಗ ಜ್ಞಾನ ಸಿಕ್ಕಿಬಿಟ್ಟ ಎಂಬುದು ಅರ್ದಿಂದೋಡು ನಾಯಿಗಾಂದ ತಾ ಇಬ್ಬುದಲೇ ಎಂಬುದನ್ನು ಉಣರ್ದುಬಿಟ್ರು ಉಣರ್ದಿಗಿಂದೋಡು. ಆಗ ಅದೇನ ತಾ ನೆನೆಸಿ ಇದ್ದರು. ಈಗ ಅವಕ್ಕೆ ಊರವಕ್ಕೆಲ್ಲ ಬಂದಾರ, ಅಟ್ಟಿವಕ್ಕೆಲ್ಲ ಬಂದಾರ, ಆ ದೂರದ ಇಬ್ಬ ಸೀಡರೆಲ್ಲ ಬಂದಾರ. ಆನಂದರ ಸರ್ ಕೇಳ್ತಾರ, ನಿಂಗೆ ಈಸು ಕಾಲಿದ್ದತ್ತವ ನೋಡಿ ಅನುಭವ ಏನೋ ಅಂತ ಕೇಳ್ತರು. ಆಗ ಆನಂದರು ಹೇಳಿದರು, ನಾ ಈಸು ಕಾಲ ಸಾಧಾರಣವಾತ ಇದ್ದೆ. ಏಕೆಂದರೆ ತನ್ನೆಲ್ಲ ಇறை ನೆಲೆ ಪತ್ತಿ ನಿಂಗೆ ಉಣರ್ದಾರ ಆ ಜ್ಞಾನ ಬಂದು ಜೋಸಿ ನಿಂಗೆ ಸಿಕ್ಕಿತಾ ಅವಕ್ಕೆ ಈಸಗ ಜ್ಞಾನ ಅಡಂಜಿಬಿಟ್ಟಿರ್ತವ. ನಿಂಗೆ ಪಕ್ಕವೇ ಇದ್ದಿತ್ತವ ನಿಂಗೆ ಜ್ಞಾನ ಸಿಕ್ಕಿತಾ ಮನೆ ಏನಾಗ ಸಿಕ್ಕುಲೆ ಅಂದೈತ. ಆಗ ಅದೇ ಮನೆ ನಾ ಈಸು ಕಾಲ ನಾ ಆ ಸ್ವಾಮಿಗೆ ಪಣಿವುಡೆ ಮಾಡೋದೋಗಿಯೇ ತಿದ್ದುಬಿಟ್ಟೆ. ತನಗೆ ಏನೇನೆಲ್ಲ ಬೇಕೋ ಆ ಬೇಕಾ ಬಂದು ಒಂದು ಏವಲ್ಕಾರ ಮಾಕೆ ಒಂದು ಗೆಲ್ಚಕಾರ ಮಾಕತ ನಾ ಎಲ್ಲಾವ ಪಣಿವಿಡೆ ಮಾಡಿಡಿದತ್ತವರ ನಾ ಬಂದು ಜ್ಞಾನ ಈಸೋದು ಒಂದು ನೆನಚುಲೆ ತನಗೆ ಏವಲಾಳಿ ಮಾಕತ ಇದ್ದೆ ಗೆಲ್ಚಕಾರ ಮಾಕತ ಇದ್ದೆ ಅಂದೇಗೋನೆ ಎಲ್ಲ ಆಶ್ಚರ್ಯಪಟ್ಟರು. ಆಗ ಈಸು ಕಾಲವೂ ಇತ್ತತಾ ಇದ್ಯಾಮನೆ ನಾ ಇತ್ತತಾ ಇದ್ದೆ. ಆಗ ಇದುಗ ಮೇಲೆ ಸ್ವಾಮಿ ನಿನಗೆ ಏನೇ ಏಟೋದಾಮನೆ ನಿನ್ನವನಿ ನೋಡಿಕೋ ತಂದೆಗೆ ತಾ ಹೇಗಿದೆ ಒಂದು ಅರುಳ್ ವಾಕು ತಾ ಹೇಗಿದೆ ಮಾತುಗ ನಾ ಹಿಂದೇನ ಮಾಡೋದಂದಲೇ ಎಲ್ಲ ಇದ್ರು ನಿಂಗೆ ಧ್ಯಾನ ಸಿಕ್ಕಿಲೆ ನಿಂಗೆ ಇறைவனுடைய ನೆಲೆಯ ಅಡಂಬುದು ಮುಡಿஞ்சிರವ ಜ್ಞಾನ ನೆಲೆ ನಿಂಗಲ್ಲಿ ಉಣರೋದು ಮುಡಿஞ்சிರವ ಅಂತ ಕೇಳ್ತರು. ಹಾಗತ ತ ಆನಂದರು ಉಣರ್ದರು. ನಂಗೆ ಸ್ವಾಮಿ ಹೇಗಿದೆ ಗೌಂದ ಬುತ್ತರ್ ಹೇಗಿದೆ ಮಾತು ತನ್ನ ಮನಸ್ಸಿಗೂ ಸದೇ ಬಂದಿತ್ತು. ಈಗ 42 ವರ್ಷ ಆ ನಂಗೆ ಬುತ್ತರ ಕೂಡ ಇದ್ದು ಈಸಾದ ಜ್ಞಾನವ ಈಗ 24 ಅವರದೋಗೆ ತಾ ಧ್ಯಾನ ಮಾಡಿ ಒಪ್ಪದು ಒಂದು ಎಣ್ಣ ತನಗ ಮನಸ್ಸಿಗೋಸ್ ತೋಣಿತ್ತು. ಈಗ ಏನು ಮಾಡಿದರು ಅಂದರೆ ದಾರು ಇಲ್ಲದ ನೆಲೆಮದೋಗೆ ನಾ ಬಂದು ಧ್ಯಾನ ಮಾಡನೆಂದೇಗಿ ತನಿಯ ಕುಳಿದು ಅದೇನೇ ಧ್ಯಾನ ಮಾಡಿರ ಒಂದೊಂದು ಜನವು ಆ ಸೇವೆ ಮನಪಾನವೆಲ್ಲವೂ ಮಾಡಿದ್ದು ಇನ್ನಗಟ್ಟ ಮಾಡಿದ ಆ ಸೇವೆ ಗುಣವು ಆ ಗೆಲ್ಚಕಾರವ ಇದ್ದುದು ತನ್ಮೆ ಇಂದು ಆ ಬುತ್ತರುಗ ಉನ್ಮೆಯಾನ ಒಂದು ಸೀಡರ ಇದ್ದ. ಒಂದು ಏನೋ ಒಂದು ಏಮಾಚೋದ್ರಲ್ಲಿ ಇಲ್ಲಾಮೆ ಆ ಪಚ್ಚೋದ್ರಲ್ಲಿ ಇಲ್ಲಾಮೆ ಆಸೆ ಇಲ್ಲಾಮೆ ಬುತ್ತರು ಬಂದು ಆಸೆತ ತುನ್ಬತ್ತಕ್ಕೆ ಕಾರಣ ಅಂದ ಇದ ಕೋಬತ್ತ ಮನೆದನ ಮನುಷ್ಯನ ಬಂದು ಅಳಿಚಿರಂದ ಇರ ಆಣವತ್ತ ನಂಗೆ ಉடைய ಗೌರವ ತೂಕಿಬಿಟ್ಟು ಮನುಷ್ಯನುடைய ನೆಲೆಯ ಕುಳಿಚಿರಂದ ಇದ ಇದೆಲ್ಲ ದಾರ ಉಣರ್ದು ಪಕ್ಕದೋಗಿ ಇದ್ದ ನಂಗೆ ಆನಂದರ ಉಣರ್ದುಬಿಟ್ಟ. ಈಗ ಎನಗೆ ಒಲಗ ಗನ ಎನಗೆ ಕೋಪ ಗನ ಆಣವ ಗನ ನಾ ಒಂದೂ ಗನ ಎನ್ನುடைய ಆ ದೈವವಾ ಇದ್ದ ಬುತ್ತರನ್ನ ನಾನು ನೆನೆಸಿ ನಾ ಧ್ಯಾನ ಮಾಡಿನೇ ನಾ ಧ್ಯಾಗ ಉಣರ್ವುದೋಗೆ ಆ ಬುತ್ತರ್ ಬನ್ನವೋ ನೋಡಾತೆಂದಾಗಿ ತ ಕೈಯೇ ಅತೇನ ಕುಳಿದು ಕಣ್ಣ ಮುಚ್ಚಿ ಆ ಧ್ಯಾನ ಮಾಡಿದ ಅಂದ ಏಪ್ಟು ನಿನ್ನೆ ಓನೇಂದೇಗಿದ ನಾಯಿಗಾಂತ ನೀತ ಆನಂದರು ತಂದೇಗಿದ ಇಂದು ತನ್ನ ನೆನೆಸಿ ಧ್ಯಾನ ಮಾಡಿಕೊಂಡಿದ್ದೆ. ಆ ಧ್ಯಾನ 24 ಅವರ್ ಧ್ಯಾನ ಮಾಡಾನೆ ಎನಗ ಬಂದು ಅಪ್ಪರ ಧ್ಯಾನದ ಓಪನೆ ಎನ್ನ ಮರಂದು ಹೋಗಿ ಪರಮಾನಂದ ನೆಲೆಗೆ ಓಪನೆ ದಾರ ಬಂದರು ಅಂದಲೇ ಆ ಬುತ್ತರ್ ಬಂದು ನನಗೊಂದು ಜ್ಞಾನ ಉಳಿಯ ತೋರಿಸಿದ.
ಆಗ ಬುತ್ತರ್ಗೆತ್ತ ಒಂದು ಜ್ಞಾನ ಸಿಕ್ಕಿತ್ತು. ಅದೇ ಮಾಕೆ ಒಂದು ಕುನ್ನೊಂದು ಜೋದಿ ಬಡಿಬವ ದಾರ ಬಂದರು ಒಂದಲೇ ಏನಾಗ ಒಂದು ಜ್ಞಾನ ಸಿಕ್ಕಿತ್ತು. ಅದನ್ನು ಹೇಗೋದೊಂದು ಅರಿವಿಲ್ಲ. ಅದು ಉಣರ್ದವಕ್ಕಾಗತ್ತಾ ಮಾಡೋದು ಮುಡ್ದಾರ ತವರ ಆ ಜ್ಞಾನವ ಪತ್ತಿಯೋ ಆನಂದ ಬತ್ತಿಯೋ ಪರಮಾನಂದ ಬತ್ತಿಯೋ ದಾರ ಸಾರಿ ಹೇಗೋದು ಮುಡಿಯ. ಪೊದುವ ಒಂದು ಲಡ್ಡು ಬೇಕು ಅಂದಲೇ ಆ ಲಡ್ಡ ತಿಂದಿಟ್ಟು ಅದು ರುಚಿ ಆಡದೆ ಅಂದಲೇ ತಿಂದಮ್ಮ ನೋಡಿ ನಾಲ್ಕಾಗತ್ತಾ ರುಚಿ ತೋರತ್ತವಿರ ಅಲ್ಲ ಆ ತಿನ್ನಾದಮ್ಮ ಎತ್ತಾಡದೆ ಅಂತ ಕೇಳ್ತಲೆ ಹೇಗೋದು ಮುಡಿದ್ರ ಸರಿಯಾ. ನೀ ಬಂದು ನಿನ್ನ ಅವು ಮೇಲೆ ಏಸಿಗೆ ಅನ್ಬು ಬಿತ್ತದೆ ಅಂತ ಕೇಳ್ತಲೆ ಆ ಅನ್ಬೆ ಹೇಗೋದು ಮುಡಿದ್ರ ನಾ ಏಸು ಕಿಲೋ ಬೀತದೆ ಏಸಕ್ಕೆ ಮೂಟ ಬೀತದೆ ಅಂತ ಹೇಗೋದು ಮುಡಿದ್ರವ ಆ ಅನ್ಬ ಉಣರೋದು ಅಂತ ಮುಡ್ದಿರ್ತವರ ದಾರಾಲಿ ಹೇಗೋದು ಮುಡಿಯ. ಆಗ ಬುತ್ತರ್ ನೋಡಿ ಅನ್ಬೆನಾಲ ಉಣರೋದಕ್ಕೆ ಮುಡಿಜಿತ್ತು ಅಂತ ಹೇಗೆ ಜ್ಞಾನವ ಎನ್ನಾಲ ಅಡೈಬೋದಕ್ಕೆ ಮುಡಿಜಿತ್ತು ಅಂತ ಹೇಗೆ ಆನಂದರು ಹೇಗಿದ್ರೆಂಬ ಅದು 42 ವರ್ಷ ಅಡಯ ಮುಡಿಯಾದ ಆ ಆನಂದವ 24 ಅವರದೊಗೆ ನೆನಚಿಲ್ಲ ಮುಡದರ ಕಾರಣ ಏನಲ್ಲ ಒಳ್ಳೆಯವಕ್ಕೆ ಕೂಡ ಇದ್ದಲ್ಲೇ ಸರಿಯಾ. ಇಂದು ರಾಮನು ಲಕ್ಷ್ಮಣನು ಎಲ್ಲಿದ್ದಾರೆ? ಆ ದಂಡಗಾರವಣಿ ಕಾಡೋದೋಗೆ ವಿಶ್ವಾಮಿತ್ರರು ಕೊಡಿದ್ದಾರೆ, ದೇವ ಋಷಿ ಕೊಡಿದ್ದಾರೆ. ಹಾಗೂ ಸೇದೆ ಇಬ್ಬನೇ ರಾಮ ಲಕ್ಷ್ಮಣಿ ಜ್ಞಾನ ದಾರಗ ಸಿಕ್ಕಾಕು ಅಂದಲೇ ಅಲ್ಲಿ ಇಬ್ಬ ಕಲ್ಲಾಗ ಸಿಕ್ಕಾಕು ಹೆಂಗ ಕಡೇಸಿ ಹೇಗಿದ ನಂಗ ಕಡೇಸಿ ಯಾಗ ಮಾಡೋನಂತ ಆ ಯಾಗ ಪೊರುಳೆಲ್ಲ ದೇವರು ಕೊಟ್ಟಾರ. ಆ ದೇವರುಗ ಉಳ್ಳಿ ಪೊರುಳೆಲ್ಲ ಹಾಕಿ ಸ್ವಾಗ ಅಂದಾಗಿ ನಂಗೆ ಮೂಲಿಗೆ ಪೊರುಳೆಲ್ಲ ಹಾಕಿನ ಆ ಸ್ವಾಗ ಅಂಬುದು ದಾರ ಅಂದಲೇ ಅದು ಅಗ್ನಿ ದೇವನ ಹೆಂಡ್ರುತ್ತಾ ಸ್ವಾಗ ಅಂದ ಹೇಗಿರ ಅದು ಏನೇ ಅಂದರೆ ತಾನೂ ಎತ್ತಿ ಅಲ್ಲಿಬ್ಬ ದೇವರೆಲ್ಲ ಮುಕ್ಕೋಡಿ ದೇವರುಗಳಿಗೆಲ್ಲ ಕೊಟ್ಟಾರಂಬ ಆ ಐದೀಗದೋಗತ್ತಾ ನಂಗೆ ಯಾಗ ಮಾಡಿನ ಇಂದು ಅವಕ ಆನಂದರು ಅದೇನ ಧ್ಯಾನದಲ್ಲಿ ಅಡಂಜಿ ಆ ದೇವರ ಆ ಬುತ್ತರ ಅಡಂಜಿಬಿಟ್ರುಂಬ ಆ ನೆಲೆಮದೋಗೆ ಅವಕ್ಕೆ ಅಮೇದಿಯಾಗಿ ಶಾಂತ ಇಟ್ರು. ಅದುತ್ತಾ ಇಂದು ಆ ಕಾಡುದೋಗೆ ಎಲ್ಲ ಸಂತೋಷವಾಗಿದ್ದಾರೆ. ಬಿದ ಅರಕುಲಿಲ್ಲ. ವಿಶ್ವಾಮಿತ್ರರನ್ನ ಅದೇನು ಪಾದವ ತೊಟ್ಟು ಒಣಗಿದ ರಾಮ ಲಕ್ಷ್ಮಣರು ಹೆಂಗಿದ್ದೀಯೋ ದೇಗೋನೆ ಆ ಗವದ ಮಾತು ಹೇಗೋನೆ ಅಪ್ಪರ ಸಿರಪಾಟುತ್ತು. ಇಂದು ಗವದ ಮಾತುದೋಗುತ್ತಾ ನಂಗೆ ನವೀನ್ ಸ್ವಾಮಿಗೂ ನಮ್ಮ ಮೇಘನಾಥ್ ಸ್ವಾಮಿಗೂ ಯಶೋದಮ್ಮಕ್ಕೂ ಒಂದೊಂದು ಮೊರೆಯ ಬಂದು ಏನು ಮಾಡೋದು ಅಂದರೆ ನಿಂಗ ಮತ್ತವಕ್ಕಾಗ ಉದವಿ ಮಾಡಿ ನಿನ್ನಾಲ ಏನ ಸಿಕ್ಕಿರವೋ ಅಪ್ಪ ಅಂದ ಪೊರುಳೆತ್ತಿ ಕೊಡು. ನಿನ್ನಾಲ ಉಡಲ್ ಬಲ ಅಟ್ಲೆ ಅವ್ರು ಒಡಲ್ ಬಲದೋಗನೆ ಬಂದು ಉದವಿ ಮಾಡು. ಹಣ ಅಟ್ಲೆ ಹಣದೋ ಕೊಡು, ಪೊರುಳಟ್ಲೆ ಪೊರುಳು ಕೊಡು ಸರಿಯಾ. ಆ ಎಲ್ಲ ಮನಸ್ಸುದೋಗಿಯೋ ನೀ ಇಬ್ಬದು ಅಂದಲೇ ಉಳ್ಳಿಯ ಮಾತು ಹೇಗು ಸರಿಯಾ. ನಿನ್ನ ಶೈಲ ಉಳ್ಳಿ ಶೈಲ ತೋರ್ಚು. ಅದಕ್ಕೆಲ್ಲ ಏನಂದಲೇ ನೀ ಧ್ಯಾನ ಮಾಡು, ನೀ ಭಜನೆ ಮಾಡು, ಉಳ್ಳಿ ಇದೆಲ್ಲ ಕರುತು. ಇದೆಲ್ಲ ಒಂದೊಂದು ಜನವೂ ನಂಗೆ ಮಾಡಿ ಬಪ್ಪನೆ ನಂಗೋಡಿ ಮನ ನೋಡಿ ಆ ಅಳುಕೆಲ್ಲ ನೀಂಗಿರಾಂದು ನಂಗೆ ಹೇಗಿಂಡು ಅಡುತ್ತದು ನಂಗೆ ಸಾಯ್ದ ಗವದ ಮಾತು ತುಂಬ ಆ ತಲೆಪದೋಗೆ ನಂಗೆ ಸ್ವಾಮಿಯಕ ಇಂದು ಆ ದಂಡಗಾರಣಿಯ ಕಾಡುದೋಗೆ ಬಂದು ಅವಕ್ಕಾಗ ಒಂದು ಜ್ಞಾನ ಸಿಕ್ಕಿರ ಅತ್ತೆಂಬ ಸೇರಿಯಲ್ಲವ ಅವಕ್ಕೆ ಹೇಗಿಂಡಿದ್ದಾರೆ. ಅದು ನನಗೆ ವಿಡಿಯೋ ನೋಡಿದಗಿಂದೋಡು ಆ ವಿಡಿಯೋ ನೋಡಿ ಬೆಳಕವ ನಂಗೆ ಹೇಗು ಗಮನ ಉರುವಬ ಎತ್ತೈನ ಮಕ್ಕವಾಯಿ ಬದೇವ ಪಿರಿವಿಗಳೇ ಅವತಾರ ಎಂಬನೆ ಮೇಲೆಂದು ಕೀಯ ಬಪ್ಪುದು ಮುತ್ತ ಅರ್ಥ. ದೇವರು 5 ನೆಲೆನೋಗೆ ಇದ್ದಾರೆ ಅತ್ತೆಂದು ವೇದಶಾಸ್ತ್ರ ಏರ. 5வது ನೆಲೆ ಎಂಬುದು ಗುಡಿಯ ಅಡ್ಚ ರೂಪಾಂದು ಏಗುವ ಸೆಲೆ ಉರುವನೋಗೆ ದೇವರು ಭಕ್ತರುಗ ಋಷಿ ಮುನಿವರುಗಳ್ಗ ಮಹಾನ್ಗಳುಗ ತೋರಿದ ಎಡೆಯೆಲ್ಲ ಇಂದು ಗುಡಿ ಆಯ್ತಡದೆ. ಅದನ್ನತ್ತ ನಂಗ ಅರ್ಚೆ ರೂವಾ ನೀನ. 4வது ನೆಲೆನೋಗೆ ಎಲ್ಲಾ ಜೀವರಾಶಿಗೋಸು ಇದ್ದಾರೆ. ಇದನ್ನ ನಂಗ ಪರಮಾತ್ಮ ಅಂದು ಹೇಗಿನ. 84 ಲಕ್ಷ ಜೀವರಾಶಿಗೋಸು ಪರಮಾತ್ಮ ಒಂದೊಂದು ಗೋಸು ಇದ್ದಾರೆ. ಒಂದೊಂದು ಜೀವಾತ್ಮಗ ಒಂದೊಂದು ಉರುವಗ ಒಂದೊಂದು ಜೀವರಾಶಿಗ ನಂಗೆ ಸೇವೆ ಮಾಡುನೆ ಅದು ಪರಮಾತ್ಮಗ ಸೇವೆ ಮಾಡಿದ ಆ ಸತ್ಯವತ್ತ ಉಣರ್ತೀರಾ. 3வது ನೆಲೆನೋಗೆ ದೇವರು ಒಂದು ಮನುಷ್ಯ ಉರುವೆತ್ತಿ ಈ ಭೂಲೋಕ ಬಪ್ಪುದನತ್ತ ನಂಗೆ ಅವತಾರ ಅಂದ ಹೇಗಿನ. 2வது ನೆಲೆನೋಗೆ ಎಲ್ಲಾವ ಉರುವಾಕಿದ ಬ್ರಹ್ಮದೇವರಾವು ಕಾತುಬಪ್ಪ ನಾರಾಯಣಾವು ಎಲ್ಲಾವ ಅಳಿಚಿ ಕರಚಿ ತನಗೋಸು ಅಡಕ್ಕುವ ಪರಮಶಿವನಾವು ಅದಾವುದು ಮುಮ್ಮೂರ್ತಿಗಳಾವು ಇದ್ದಾರೆ. 1வது ನೆಲೆನೋಗೆ ಉರುವವೇ ಇಲ್ಲದ ಆ ಪರಬ್ರಹ್ಮನ ಆ ಪರಾಶಕ್ತಿಯ ಇದ್ದಾರೆ. ಒಂದು ಜೀವಾತ್ಮ ಗುಡಿ ಗೋಪುರಕ್ಕೆ ಹೋಗಿ ಭಕ್ತಿ ಮಾಡಿ ಒಂದೊಂದು ಜೀವರಾಶಿ ನೋಗಿಯೂ ದೇವರ ಕಂಡು ತುಂಬಿದ ಗವನೋಗೆ ಸೇವೆ ಮಾಡಿ ನೆರೆಯ ಪುಣ್ಯ ಕಾರ್ಯವ ಮಾಡೋನತ್ತ ಮನುಷ್ಯ ರೂಪನೋಗೆ ಮನುಷ್ಯ ಉರುವನೋಗೆ ಇಬ್ಬ ದೇವರನ್ನ ಅವತಾರಕ್ಕೋಡ ಇಬ್ಬ ಭಾಗ್ಯ ಸಿಕ್ಕಿರ. ಆ ಭಾಗ್ಯವತ ವಿಶ್ವಾಮಿತ್ರರಿಗೂ ತನ್ನ ಶಿಷ್ಯರುಗಳಿಗೂ ಆಶ್ರಮನೋಗೆ ಕಾಡು ಬನನೋಗೆ ಇಬ್ಬ ಋಷಿಗಳು ಅಮ್ಮನವಕ್ಕ ಮುನಿವರುಗಳೆಲ್ಲವೂ ಸಿಕ್ಕಿತ್ತು. 3 ಗೆರೆಯು 3 ಮನುಷ್ಯ ಗುಣ ಅದನ್ನ ಕಡಿದು ಹೋಗುದು ಅದುತ್ತಾ ದೇವಗುಣ ಅಂದು
ಸೀಲೆಯ ಹೊತ್ತ ಸೀಮೆ ಜನ ಮಕ್ಕವೇ ನಾಯಿಗ ಈ ತುಂಬಿದ ಗವದ ಸುಮ್ಮಿ ಶ್ರೀರಾಮರು ಲಕ್ಷ್ಮಣ ಎರಡ ಎತ್ತೆ ಎಲ್ಲಾ ರಾಕ್ಷಸರುಗಳು ಕೊಡವು ಸಂಡ ಹಾಕಿದ್ರು ಎಂಬುದನ್ನ ಪತ್ತಿನ ಮಾತಾಡ್ನೆ ತುಂಬಾ ಸಂತೋಷ, ಪೂರ್ಣ ಆಶೀರ್ವಾದ. ನಿಮಗೆಲ್ಲವೂ ಸೌಮ್ಯವಿಕ ತೋರಿಸಿದ ವಿಡಿಯೋ ನೋಡಿದಾರೆ, ಮಾತವು ಕೇಳ್ತಿದ್ದಾರೆ. ನಂಗೆ ನೋಡಿ ನೆಲೆ ಏನಂಬನೆ ದೇವರುಗ 5 ನೆಲದೋಗಿದ್ದಾರೆ. ಆಗ ಮಗನ್ಗಳಾಗೂ ಋಷಿಗಳಾಗೂ ಇದ್ದಾರೆ, ಎಲ್ಲ ಜೀವರಾಶಿ ಸಾರಿಯೂ ಇದ್ದಾರೆ ಎಂದು ಹೇಗಿದ್ದಾರೆ. ಆ ಮನುಷ್ಯ ಉರುವ ಎತ್ತೆ ಅಂದಲೇ ಆ ಭೂಲೋಕ ಬಪ್ಪನೆ, ಆ ಭೂಲೋಕ ಮಕ್ಕಳು ಕೂಡ ನನಗೆ ಎತ್ತೆ ಇಬ್ಬುದು, ಎತ್ತೆ ಬಂದು ಧ್ಯಾನ ಮಾಡಿ ನಂಗೆ ತ್ಯಾಗ ಮಾಡಿ ಒಳ್ಳಿತು ಮಾಡಿ ಹೋಗ್ಬೋದು ಎಂಬ ನೆಲೆ ಹೇಗಿದ್ದಾರೆ. அடுத்தದು ಮುಮ್ಮೂರ್ತಿಯಾಗಿದ್ದಾರೆ ಎಂದಿದ್ದಾರೆ. ಆಗ ಬ್ರಹ್ಮನೆಂದಲೇ ಈ ಉಸಿರೆಲ್ಲ ಪಡಚೀರ, ವಿಷ್ಣು ಬಂದು ಈ ಉಲಗೆಲ್ಲವ ಕಾತಾರ, ಶಿವನ್ ಬಂದು ನಂಗುடைய ಪಾವ ಪುಣ್ಯವ ನೋಡಿ ನಂಗೆ வாழ்ந்தಗಿಂದೋಡು ನಂಗೆ ಉಸಿರುಗ ಬಂದು ಹೇಮಧರ್ಮ ರಾಜಗೇಗಿ ಪಾವ ಎಸಗ ಪುಣ್ಯ ಎಸಗ ನೋಡಿ ಅವಕ್ಕವ ಮೇಲೆ ಕೂಟಿಂಡು ಹೋಗು ಆ ಪಾವ ಪುಣ್ಯಗೆ ಏತ ಮಾರಿ ಅವಕ್ಕ ಕರ್ಮದ ನೋಡಿಯ ನೆಲೆಯ ಬಂದು ಅಡಂಜಾರತ್ತೆಂಬುದನ್ನ ಶಿವಪೆರುಮಾನ ಮೂಲ ಹೇಗೀರ ಅಡುತ್ತು ಮನುಷ್ಯ ರೂಪದೊಗೆ ಬಂದು ಮಾಡಾಕಿದ್ದಾರೆ. ಆಗ ಮೇಲೆ 4 ನೆಲೆ ಅಟ್ಲಿಯೋ ಮನುಷ್ಯ ರೂಪದೊಗೆ ದೇವರ ಇದ್ದು ಮನುಷ್ಯ ರೂಪಗೆ ಈ ಒಳಗೆ ಬಂದ ಕಡವುಳ್ತ ಅವತಾರ ಪುರುಷರ್ಥ ನಾರಾಯಣತ ಇಲ್ಲಿ ರಾಮರು ಅಂತ ಹೇಗೀರ. ಆಗ ರಾಮನು ಲಕ್ಷ್ಮಣನು ಆಸ ಕಾಡುದೋಗೆ ಅವಕ್ಕಗ ಆಸಗ ಪಾದುಗಾಪು ಕೊಟ್ಟು ಇದ್ದಲಿ ಸೆತ್ತಿ ಆ ತಾಡಗೆ ಮಾರಿಸ ಸುಬ್ಬಾಗು ನೋಡಿ ಅಟ್ಟಗಾಸ ಜಾಸ್ತಿ ಆಡೋನೆ. ಇವಕ್ಕ ಹಿಂದೂ ಆ ಅಸ್ತರ ಪಯನ್ಪಡುತ್ತಿ ಆಪದು ಕಾರಣ ಏನಂದಲೇ ಅವಕ್ಕೆ ನೋಡಿ ಅಟೂಜೆ ಜಾಸ್ತಿ ಹೋಗಿಂಡು ಆಡದೆ ದಾರುವು ನೆಲೆ ಇಲ್ಲದಿದ್ದಾರೆ ಅಂಚಿಂಡಿಬ್ಬನೇ ಆ ದಿವ್ಯ ಅಸ್ತರವ ಪಯನ್ಪಡುತ್ತದುಂಬ ಆ ಎಣ್ಣೆಲ್ಲವ ದಾರಿ ಹೇಗೆ ಕೊಟ್ಟರು ಅಂದಲೇ ಆ ಬ್ರಹ್ಮರ್ಷಿ ವಿಶ್ವಾಮಿತ್ರರು ಹೇಗೆ ಕೊಟ್ಟಾರ. ಏಕೆಂದರೆ ಅವಕ್ಕೆ ಬಂದು ಆ ಗಾಯತ್ರಿ ಮಂದರಪತಿ ಅರುದ್ದಾರೆ, ಅದನುடைய ತನ್ಮೆ ಅರುದ್ದಾರೆ. 500 ಅಸ್ತ್ರಪತಿಯ ಸೇದಿಯೆಲ್ಲವ ನಂಗೆ ರಾಮಗೂ ಲಕ್ಷ್ಮಣಗೂ ಹೇಗೆ ಕೊಟ್ಟಿದ್ದಾರೆ. ಏಯೇ ಎಡದೊಂದೇ ಶಕ್ತಿ ಆ ದುಷ್ಟ ಶಕ್ತಿ ಬಂದರ ಎಂಬುದನ್ನ ಅದನ್ನು ಎತ್ತ ನಂಗೆ ತೀರ್ಚ ಹೋಗೋದು ಎಂಬುದನ್ನ ಆ ಎಲ್ಲ ತನ್ಮೆಯೂ ರಾಮ ಲಕ್ಷ್ಮಣಗೆ ಹೇಗೆ ಕೊಟ್ಟುಬಿಟ್ರು. ಆಗತ್ತ ಹೆಂಗೆಲ್ಲ ಹೊರಗಿಂಡಿಬ್ಬನೇ ಇಂದು ನಿಂಗೆ ದೇವರ ಇದ್ದು ಹೆಂಗೆ ಮುನಿಗಳವು ಆ ಋಷಿಗಳವು ಆ ದೇವ ಪತ್ನಿಗಳು ಕಾಪಾತಿ ಬಂದವರು ಅಂದಲೇ ಈಗ ಒಳಗೆ ಬಂದ ಒಂದು ಕಡಬುಳು ಅಂತ ನಿಂಗೆ ಹೇಗೋಕೊಂದೇಗಿ ಅವಕ್ಕೆಲ್ಲ ಹೊರಗಿಂಡಿದ್ದರು 5 ನೆಲೆಪತಿ ಉಣರ್ದುಬಿಟ್ರು. ಈಗ ನಂಗೆ ಏನು ನೆನಚಿನ ಅಂದಲೇ ಆಗ ರಾಮಾಯಣದೋಗೆ ರಾಮ ಬಂದು ಕಾತು ಬಂದ, ಮಹಾಭಾರತದೋಗೆ ಅದೇ ಮಕ್ಕ ಕೃಷ್ಣ ಪೆರುಮಾನ್ ಬಂದು ಅದೇನ ಎಲ್ಲವನ್ನು ನೋಡಿಟ್ಟು ದಾರದಾರೆಲ್ಲ ಒಲಗದಾಗ ಎತ್ತಿದ್ದಾರೆ ಎಂಬುದು ನೋಡೋಣೆ. ಒಂದು ಕುನ್ನೊಂದು ಕಲದ ಮೂಲವ ನೋಡೋಣೆ. ಕೃಷ್ಣರು ಏನು ಮಾಡೀರ ಅದೇ ನಡೆದು ಬಂದು ಉಂಡಿದಾರ. ಎಲ್ಲಿಗೆ ಬಂದಾರ? ಹಸ್ತಿನಾಪುರಗೆ ಬಂದಾರ. ಬಪ್ಪನೆ ಒಂದೊಂದು ವೀದಿ ನೋಡೀರ, ಒಂದೊಂದು ಆ ತಿರುವು ನೋಡೀರ, ಒಂದೊಂದು ಆ ಎಡೆವು ನೋಡೋನೆ. ಎಲ್ಲವೇ ಪೂರ್ಣವಾಡದೆ ಪೂರ್ಣ ಗುಂಬ ಎತ್ತಿ ಆ ವಿಡಾಕೋಲವ ಆಡದೆ ನೋಡೋದಕ್ಕೆ ಆಸಗ ಸಿಂಗರ ಎತ್ತತ್ತಾ ಮುಂದು. ಏಕೆಂದರೆ ಎಲ್ಲ ತೋರಣ ಬೀದಿಗಳಿಂದ ಇರ್ತವ, ಎಲ್ಲಿಯೂ ತೋರಣ ಕಟ್ಟಿದ್ದಾರೆ. ಪಚ್ಚೆ ಪಸೇಲಂಗರ ಆಗ ಮರ ಎಲ್ಲ ಸುತ್ತೀ ಆಡದೆ, ದೊಡ್ಡ ದೊಡ್ಡ ಅರಣ್ಮನೆಯೆಲ್ಲ ಆಡದೆ. ಆ ಕುನ್ನ ಕುಡಿಸಿದೋಗಿ ಮಕ್ಕಳೆಲ್ಲ ಅಪ್ಪ ಸಂತೋಷ வாழ்ந்துಕೊಂಡಿದ್ದಾರೆ. ಈಗ ನಡೆದುಕೊಂಡು ಬಪ್ಪನೆ ಒಂದು ಆ ಪಚ್ಚೆ ಬಣ್ಣವ ಸರಿಯಾ ಪಚ್ಚೆ ನಿರಂದೇನಿದೆಯೋ ಆ ನಿರದೋಗೆ ಒಂದು ದೊಡ್ಡ ಒಂದು ಮನೆ ಅಟ್ಟಿತು. ಆ ಮನೆ ನೋಡನೆ ಆದ ಆಲಿಲೆ ಮೇಲ್ ಅಂದ ಪರಂಧಾಮನ್ ಪಡುತ್ತಿರ್ಪದೆ ಪೋಲಂದರ್ಥವ ಅತ್ತ ಹೊರಗೀಂಡಿದ್ದಂಗೆ ಒಂದು ಮನೆದೋಗೆ ಆಸಗ ಸಿಂಗರ ಒಂದು ಕಾಚಿ ಅಟ್ಟಿತು. ಅದೆಲ್ಲವ ನೋಡಿಟ್ಟು ತನ್ನ ಸಾರೆ ಬಂದ ಸೆಡನ ಸಾರೆ ಎಲ್ಲವ ಕೇತಾರ ದಾರ ಬಂದಿರೋದ್ಲೆ ಆ ವಿದುರುತ್ತಾ ಬಂದು ಕಡೇಸಿಯ ದಾರ ಕೃಷ್ಣ ಪೆರುಮಾನ ಕೂಡ ಬಪ್ಪನೆ ಇದು ದಾರ ಮನೆಯೆಂದು ಒಬ್ಬೊಬ್ಬನ ಕೇಪನೆ. ಆಗ ಅಲ್ಲಿ ಪಕ್ಕದ ಇಬ್ಬಾವಕ್ಕೆ ಏದಿರು ದಾರದಲ್ಲೇ ಫಸ್ಟ್ ಬಂದು ಇದು ದ್ರೋಣರ ಪಕ್ಕ ಇದ್ದ. ದ್ರೋಣರು ಬಂದು ಈ ನೆರವ ಆಡ, ಈ ಪಚ್ಚ ನೆರವ ಆಡ ದೊಡ್ಡ ಮನೆ ಬಂದು ಆ ಕುಡಿಲು ಬಂದು ಎನ್ನುದುತ್ತಾ ಅಂದೇದರು. ಸರಿ ಆತಿಂದಾಗಿ ಅಪ್ಪರ ಸಿಂಗರವ ಆಡದೆ ಕಣ್ಣುಗೆ ಬಂದು ಒಂದು ರಮ್ಯಮಾನ ಕಾಚಿ ಆಡದೆ ಏಟು ಅಡುತ್ತದೋ ಪಾದಿ ದೂರ ನಡೆದು ಬಂದಾರ. ಸಿವಪ್ಪು ಕಂಬಳಂ ವಿರಿತಾರ್ ಪೋಲಂದರ್ಥವ ಅದೇನ ಅದು ಕೆಪ್ಪು ನೆರೆದೋಗೆ ದೊಡ್ಡ ಒಂದು ಮಾಳಿಗೆ ಅಟ್ಟುತ್ತೋ. ಅದನ್ನೆಲ್ಲ ನೋಡೋಣ ಕಣ್ಣುಗೆ ಆಸಗ ಬಂದು ಒಂದು ಆನಂದವಾಟುತ್ತೋ. ಅದೆಲ್ಲ ಕೆತ್ತಿತ್ತು. ಇದು ದಾರದು ಒಂದು ಹೇಗಿರೆ ಇದು ಬಂದು ಕೃಪಾಚಾರ್ಯರು ಬಂದು ಇದು ಎನ್ನ ಮನೆಯಿಂದ ಹೇಗಿದ ಅಂಬ.
அடுத்தது ಅದೇ ಪಾದದೋರು ಒಪ್ಪನೆ ಹಸ್ತನಾಪುರದೋಗೆ ಆ ತೋರಣ ಆ ವೀದಿದಾಗ ಒಪ್ಪನೆ ಮಂಜಳ್ ನಿರವ ವೀಡು ಒಂದು ಅಟ್ಟುತ್ತೋ ಆ ಮನೆ ಅಟ್ಟುತ್ತೋ ಆ ಮನೆ ನೋಡೋನೆ ಆಸಗ ಮಂಗಳಗರವ ಅಟ್ಟುತ್ತೋ ಆ ಮಂಗಳಗರವಾನ ಅಟ್ಟ ಆ ಮನೆಯೆಲ್ಲವ ನೋಡಿಂಡು ಒಪ್ಪನೆ ಅದನ್ನು ಹೋಗಿಸು ಬಾ ಅಂದು ಕೊರಚ ಅಳುವುಗ ಆಸಗ ಅಲಂಕಾರವೋ ಕಣ್ಕಾಚಿ ಮಿಕ್ಕ ಅತ್ತಮ ಕಟ್ಟ ಅಂದ ಮನೆದೋಗೆ ಈ ಮನೆ ದಾರದು ಒಂದು ಕೇತ ಅಲ್ಲಿದ್ದ ಭೀಷ್ಮರು ಅದು ಎನ್ನ ಮನೆಯಿಂದ ಹೇಗಿದ ಸರಿ ಪಕ್ಕದೋಗೆ ತಾಂಡಿ ಒಪ್ಪನೆ ಒಂದು ನೀಲ ನೀರ ಮನೆ ಅಟ್ಟಿತು ಆ ನೀಲ ನೀರ ಬಂದು ಪಾರ್ಕ್ ಕಡಲದೋಗೆ ಪರಂಧಾಮ ಬಂದು ಪಳ್ಳಿಕೊಂಡು ಇದ್ದಂಗೆ ಅದೇನೋ ಒಂದು ಕಾಚಿ ತೋರಿತು ಆಗ ಹಳ್ಳನ ನೀರು ಅಲ್ಲಿ ಬಂದು ಅಲೆ ಬಂದು ನಡದೆ ಅಲ್ಲಿದು ಆದಿಶೇಷ ನೋಡಿಯ ಆಗ್ಬೋದಾಗ ನನಗೆ ಪರಂಧಾಮ ಬಂದು ಅದೇನ ವಿಷ್ಣು ಅದೇನೇದು ಆನಂದ ಸೈನ್ಯದೋಗೆ ಇದ್ದಂಗೆ ಒಂದು ನೀಲ ನೀರ ಒಂದು ಮನೆ ತೋರಿತು ಈ ಮನೆ ದಾರದು ಮನೆ ಅದು ಅಶ್ವತ್ಥಾಮ ಋಷಿಕೇಶ ಇದು ಎನ್ನ ಮನೆಯಿಂದ ಇದಾಂಬ ಆಗ ಎಲ್ಲವೇ ಎನ್ನುವುದು ಒಂದು ಹೇಳ್ಬಿಟ್ರು ದ್ರೋಣರೇ ಇದ ಕೃಪಾಚಾರ್ಯರದ ಭೀಷ್ಮರೇ ಇದ ಅಶ್ವತ್ಥಾಮ ಇದ ಅದೊಂದು ಕಡೇಸಿಯ ನಡುದನ್ ಬಪ್ಪನೆ ಒಂದು ಮನೆ ಸಾಧಾರಣವ ಉಳ್ಳಂಗಟ್ಟಿತು ಎಲ್ಲ ಒಂದು ಕುಡಿಲ್ ಮಾಕ ಅಪ್ಪರ ಸಿರಪಾಟಿತು ಆ ಬೆಳ್ಳ ನಿರದೋಗೆ ಸರಿಯಾ ಸತ್ವ ಗುಣ ಒಂದೇ ಇದ ಅದೊಂದು ರಜೋಗುಣ ಒಂದು ಆ ಹೇಗವನೇ ಆ ಗುಣದೋಗಿ ಮಾತಾಡದೆ ಅಲ್ಲ ತಮೋ ಗುಣ ಒಂದು ಹೇಗಿರ ಸತ್ವ ಗುಣ ಒಂದು ಹೇಗಿರ ಅಲ್ಲ ಸತ್ವ ಗುಣವ ಹೇಗೋನೆ ಅಮ್ಮಿದಿಯಾನ ಬಂದು ನಂಗೆ ಏನ ತಿನ್ನವೋ ನಂಗೆ ಏನ ನೆನಚಿನವೋ ನಂಗೆ ಉಳ್ಳಿತು ನೆಲಚಿಲೆ ಆ ಗುಣ ಬಂದು ಉಳ್ಳಿ ಸತ್ವ ಗುಣವ ಟ್ರಾತಿಂದ ಹೇಗಿರ್ತವ ಅತ್ತವ ಮಾಕೆ ಒಂದು ಸತ್ವ ಗುಣದೋಗಿ ಅಡೋನಂಗೆ ಒಂದು ಮಗಿಳ್ಚಿಯಲ್ಲಿ ತೋರಿತು ಆಗ ಈ ಮನೆ ದಾರುತು ಈ ಬೆಳ್ಳ ನೀರದೋಗ ಆಡತ್ತವ ಅಪ್ಪರ ಸಿಂಗರವ ಆಡದೆ ಒಂದು ಮಂಗಳಗರವ ಆಡದೆ ಸರಿಯಾ ಆ ಮನಸ್ಸೇನು ಬಾಂದು ಕೊರಚಿರ್ತವ ತಿಂದಾಗಿ ಒಬ್ಬೊಬ್ಬನು ಕೇತು ಬಂದಂಗೆ ಈ ಮನೆ ದಾರದು ಒಂದು ಕೇತಾಂಬ ಅಲ್ಲ ಬಿದುರ ಹೇಗಿದ ಇದು ನಿನ್ನ ಮನೆಯಿಂದ ಹೇಗಿದಾಂಬ ಆಗ ಮೊದಲು ನಾಲ್ಕ ಏನಂದರು ಎನ್ನ ಮನೆಯಿಂದ ಹೇಗೆ ಬಂದರು ಇಂದು ವಿದುರ ಮಟ್ಟುತ್ತಾ ಕೃಷ್ಣ ಪರಂಧಾಮ ಕೇಶವ ಮಣಿವಣ್ಣ ನಾರಾಯಣ ಗೋವಿಂದ ಇದು ನಿನ್ನ ಮನೆಯಿಂದ ಹೇಗಿದಾಂಬ ಆಗತ ಕೃಷ್ಣರೇಗಿದಾಂಬ ಎನಗ ಈ ಹಸ್ತನಾಪುರಿದೋಗೆ 6 ಅಡಿ ಕೂಡ ಎಡ ಇಲ್ಲೇ ನೆನೆಸಿ ಬಂದೆ ಎನಗೂ ಒಂದು ಮನೆ ಬೀತುವುದಿಯಾ ವಿದುರ ಆತಂದಾಗನೆ ಎಲ್ಲ ಕೇತರು ಎನ್ನ ಮನೆಗೆ ಬಾಪನೆ ದಾರು ಮನೆಗೆ ಬಪ್ಪೋದಲೆ ಎನಗ ಒಂದು ಮನೆ ಕಟ್ಟಿ ಬಿತ್ತಾನೆ ವಿದುರ ತನ್ನ ಕೊಡ್ತಾ ಇದ್ದಾನೆ ಎಂದಾಗಿ ಆ ಮನೆಗೆ ಹೋದಾಂಬ ಆಗ ಅವಕ್ಕೆಲ್ಲ ದೊಡ್ಡ ದೊಡ್ಡ ಮಾಳಿಗೆ ಸೈತಿ ಆ ವಿದುರನ ಸರ್ ಓಪನೆ ಇದು ಬಂದು ಕುನ್ನುದುತ್ತಾ ಬೆಳ್ಳ ನೀರವಾಡದೆ ನಂಗೆ ಮನಸ್ಸೆತ್ತೆ ಬೆಳ್ಳ ಆಡದೆಯೋ ಅದೇ ಮಾಕತ್ತ ನಂಗೆ ಎಣ್ಣವೂ ಅಟ್ರ ನಂಗೆ ತೂಯ್ಮೆ ಅಟ್ರ ಅಂಬೋದನ್ನ ಹೇಗೋನೆ ಆ ಜಾಮದೋಗೆ ಏನು ಮಾಡಿದರು ಆಗ ವಿದುರನ ಸಾರ ಹೋದಾಂಬ ಕೃಷ್ಣ ಪೆರುಮಾನ್ ಹೋಗಿ ವಿದುರ ನಾಗೆನಗೆ ಹಾಲು ತುಂಬಿ ಹೋಗ್ಬಿಟ್ಟಪ್ಪ ಮನಸ್ಸು ನಿನ್ನ ಮನದೋಗತನ ಇಬ್ಬುದು ಒಂದು ಗ್ಲಾಸ್ ನೀರು ಕುಡುಪುದು ತಿಂದಾಗೋನೆ ಆ ನೀರು ಕೊಡೋನೆ ದೇವಾಮಿರದ ಮಾ ಕಟ್ಟಿಟ್ಟು ಆಗ ಎನಗೆ 6 ಅಡಿ ನೀರು ನೆಲ ಕೂಡ ಸೊಂದ ಇಲ್ಲೇ ಅಂದು ಬಪ್ಪನೆ ಇಂದು ಎನಗಾಯಿ ನೀ ಮನೆ ಕಟ್ಟಿ ಬಿಪ್ಪದ್ದಾಗ ನಿನ್ನ ಮನಸ್ಸುದೋಗ ನಾ ಇದ್ದಪ್ಪ ತಿಂದಾಗಿ ಸೇದಾಂಬ ಅಲ್ಲಿ ಏನು ಮುಖ್ಯ ಅಂದಿಲ್ಲಿ ನೋಡೋನೆ ಹಣವು ತೇವಿಲ್ಲೆ ಕಾಸು ತೇವಿಲ್ಲೆ ಸರಿಯಾ ಒಂದು ಸೊಗವು ತೇವಿಲ್ಲೆ ಸೊತ್ತು ತೇವಿಲ್ಲೆ ನೀ ಇದ್ದಲೆ ಪೋದು ಅಂತ ನೆನೆಸಿದ ಆ ಗವದ ಮಾತುದೋಗೆ ಸೋಮ್ಯಕ್ಕೆ ಈಗ ದೊಡ್ಡ ದೊಡ್ಡ ಮನೆ ಅಟ್ಟುತ್ತೇನ ದ್ರೋಣಾಚಾರ್ಯರುடைய ಮನೆಯೇನ ಕೃಪಾಚಾರ್ಯರುடைய ಮನೆಯೇನ ಭೀಷ್ಮರುடைய ಮನೆಯೇನ ಅಶ್ವತ್ಥಾಮರುடைய ಮನೆಯೇನ ಆಸಗ ಅರಣ್ಮನೆ ಮಾಕೆ ಉಳ್ಳಿ ನೆರೆದಾಗ ಅಟ್ಟಲಿ ಸೇತಿಯೋ ಏನೇ ಕುನ್ನ ಕುಡಿಲ್ದೋಗಡ ದಾರ ಮನೆ ಬೇಕು ವಿದುರನ ಮನೆ ಬೇಕು ಅಂತ ಕೇಳ್ತಿಲಿಯೋ ಅದೇ ಮಾಕತ ದೇವ ನಾನು ನಿನ್ನ ಸಾರಿದ್ದೆ ಬನ್ನಿ ಅಂತ ಹೇಗೋನೆ ಆಸಗ ಮನಸ್ಸು ತುಂಬಿದ ವಿದುರ ಬಂದು ಕಾಲಿಗೆ ಬುದ್ದು ಸ್ವಾಮಿಯನ್ನು ಆಶೀರ್ವಾದ ಮಾಡೋದು ಕೇತ ಎಲ್ಲ ಆಯುಷ್ಮಾನ್ ಭವ ಎಲ್ಲ ಒಳವು ಬಿಟ್ಟು ಅಂದಲೇ ಹಣವ ಕಾಸಲ್ಲ ಎನ್ನ ಪರಪು ಅಂದ ಪರಿಪೂರ ಅರುಳು ಬಂದು ನಿನ್ನ ಸಾರ್ ಅಟ್ರಾಂದ ಹೇಗೆ ಆ ಕೃಷ್ಣ ಪೆರುಮಾನ್ ವಿದುರ ಕೊಟ್ಟಾಂಬ ಆಗ ಇದು ಒಂದು ಹೇಗೆ ಅಂದಲೇ ನಂಗೆ ಸಾರಾಡ ಎಣ್ಣೆಲ್ಲವ ನಂಗೆ ತೋಗೋದು ಎಂಬುದು ತೆಗೀರ ನೀ ಮನೆ ಬಂದು ನಿನ್ನ ಸಾರ ಬಪ್ಪೋದಿಲ್ಲೆ ನಿನ್ನ ಸೊತ್ತು ನೀವು ಹೋಗಿ ಬಪ್ಪೋದಿಲ್ಲೆ ನಿನಗೆ ಬಂದು ನಿನ್ನ ಸ್ವರಾಡ ಬಂಡ ಬಪ್ಪೋದಿಲ್ಲೆ ಬದುಕು ಬಪ್ಪೋದಿಲ್ಲೆ ಏನೂ ಬಪ್ಪೋದಿಲ್ಲೆ ನೀ ಓಪನೆ ಕಡೇಸಿಗೆ ಓಪನೆ ಈಗ ಒಳಗೆ ಮಾಡಿದ ಪುಣ್ಯ ಮಟ್ಟುತ್ತಾ ಬಂದರ ಅಂಬುದುಗಾಯ್ತಾ ನಂಗೆ ಆ ಧ್ಯಾನ ಮಾಡಣ ವೇಳ್ವಿ ಮಾಡಣ ಆ ವೇಳ್ವಿಗಾಕ ಒಂದೊಂದು ಪೊರುಳು ದಾರಗೋರ ಆ ಇರೈವನಿಗೆ ಓರಲ್ಲಿಯೋ ಆ ಸ್ವಾಮಿಗತಿಯರಲ್ಲಿಯೋ ಅದೇ ಮಾಕೆ ಇಂದು ನೀ ಕೊಡ ದಾನತ ಧರ್ಮತ ನಾಯಿಗೆ ನಿನ್ನ ಪುಣ್ಯವ ಬಂದ್ರ ಕರ್ಣನ ಎತ್ತೆ ಬಂದು ತಾ வாழ்ந்ததுಗಾಗಿಯೋ ತಾ ಏನೋ ಒಂದು ದುರ್ಯೋಧನ ಪಕ್ಕ ಇದ್ದಲೇ ಸೇತಿ ಕಡೇಸಿಗಟ್ಟ ಒಂದು ಕೆಟ್ಟ ಮಸಾರ ಇದ್ದಲೇ ಸೇತಿ ತನ್ನುடைய ಉಳ್ಳಿಯ ಗುಣವ ಬಿಡಾದೆ ಕಡೇಸಿಗಟ್ಟ வாழ்ந்து ಕಾಟಿ ಸರಿಯಾ ಆ ಒಂದು ಕೊಡೆ ಒಳ್ಳಲ್ಲಿ ಕರ್ಣನ್ ದೀಸಿನೋದ ಕಡೇಸಿಗಟ್ಟ ತಾ ಬಂದು ಬೀತ ಪಡೆಯೋ ತನ್ನುடைய ಪೋರೋ ತಿರಮಿಯ ಭಾಷೆ ಒಳ್ಳೆ ತಾ ಕೊಟ್ಟ ಆ ದಾನವು ಧರ್ಮವು ತಾ ಕಡೇಸಿ
ಸಿಗಟ್ಟ ದೈವವೇ ಒಂದು ಕೃಷ್ಣರೇ ಬಂದು ತನ್ನ ಸಾರಿ ಈಸಿಂಡೋ ಪಳಗ ಬಂದದಲ್ಲಿಯೋ ಆಗ ಇದೊಂದು ಏನೇ ಬೇಕು ಅಂದಲೇ ಆ ದೈವ ಕಾರ್ಯ ಮಾಡೋದುಗ ಒಳ್ಳೆ ಎಣ್ಣೆ ಆಟಲ್ಲ போதும் தேய்கிறா அதனால தான் எண்ணிய முடிதல் வேண்டும் நல்லவே எண்ணல் வேண்டும் திண்ணிய நெஞ்சம் வேண்டும் தெளிந்த நல்ல அறிவு வேண்டும் ಎಂದೇಗಿರಾ ಆ ಎಣ್ಣಾಟು ಬುಳ್ಳೆ ಮನಸ್ಸೋಟು ಬುಳ್ಳೆ ಎಲ್ಲ ಉಳ್ಳಿತ್ತು ನಡೆದ್ರಾಂಬನ ಆ ಸೇರಿತ ನಂಗೆ ಸೋಮ್ಯವಿಕ ಒಂದೊಂದು ಗವದ ಮಾತಾದಲೇ ಸರಿ ಒಂದೊಂದು ಸತ್ಸಂಗದ ಸರಿ ದಾರವ ನೋಡಿಲೇ ಸರಿ ನಂಗೆ ನವರಾತ್ರಿ ಪೂಜೆಯಲ್ಲೇ ಸರಿ ನಂಗೆ ಒಂದೊಂದು ನೋಡಿಯ ಪ್ರದೋಷ ಜನಾಲೇ ಸರಿ ದಾರವ ನೋಡಿಲಿಯೋ ಗವದ ಮಾತಾಡಿವಿ ಒಟ್ಟಕಿಚ್ಚು ಗನ ನಂಗೆ ಒಂದು ರೋಷ ಗನ ನಂಗೆ ಆಣವ ಗನ ಎಂಬುದನ್ನ ಒಂದೊಂದು ಜನವೇಗಿದ್ದಾರೆ ಇದನ್ನು ನಂಗೆ ಉಳ್ಳವ ನಂಗೆ ತೀರ್ತಿಬಿಳ್ಳೆ ನಂಗೆ ಈ ನಾಡು ಉಳಿತಾರ ಅಂತ ಹೇಗಿರಾ ಇದೆಲ್ಲವ ಕೇತುತ್ತಾ ನಂಗೆ ಮಾಡಿಬಿಳ್ಳೆ ನಂಗೆ ಒಂದೊಂದು ಹೇಗೂ ಆನಂದವಾಯ್ತಂದಲೇ ನಿನ್ನ ಮನಸ್ಸು ಎಂದು ಅಮೆದಿಯೇ ಬಂದರವೋ ಅದುತ್ತ ಆನಂದ ನಿಲೆತವರ ನಿನ್ನ ಸರಿ ಹಣ ಅಟುಪ್ಲೆ ನೀ ಎಂದು ಆನಂದ ಬರಾಂಬ ಆ ಸೈದಿ ಎಲ್ಲವ ನಂಗೆ ಸ್ವಾಮಿ ಸಾರ ನಂಗೆ ಕೇತು ಉಣ್ತಾ ಇದ್ದ ಇದು ನಮ್ಮಕ್ಕೆ ಒಂದೊಂದು ಜನವು ನಂಗವೂ ಕೇತು ನಂಗಾಲ ಮುಡಿದು ನಾನು ನಂಗವ ತಿರ್ತಿಲೆ ನಾಡು ಉಳಿತು ಅಂತ ಹೇಗಿರ ಅತ್ತಮಾಕ ಮಾಡಿಬಿಳೆ ಎಲ್ಲಾಗೂ ಸಿರಿಸಿಂಗಿರ ಈ ನಂಗೆ ಉಡಿಯ ಎತ್ತೆಯ ಮಕ್ಕನು ನಂಗೆ ಮಲೆಂಗಿ ಮಕ್ಕೆಲ್ಲ ಒಳ್ಳಂಗಿ ಬದುಕತ್ತ வாழ்ந்துಡ್ದ ಎಲ್ಲ ಬಂಡೆಚ್ಚಿಲಿ ಬದುಕೆಚ್ಚಿಲಿ ಎಂದು ಹೇಗಿಂಡು ನಂಗೆ ಮನಸ್ಸು ತುಂಬಿದ ಮಾತ ಹೇಗೆ ಎಲ್ಲವೂ ಸಾರಿಯೋ ಒಳ್ಳೆ ಎಣ್ಣೆ ತಿನ್ಬಪ್ಪ ಅಂದು ಹೇಗಿಂಡು ಇಂದು ಈ ವಾಯ್ಪು ತಂದ ಎಲ್ಲಾಗೂ ನಾನು ನನ್ರಿ ಹೇಗಿನೇ ನನ್ರಿ ವಣಕ್ಕಂ.